तेनापि ईश्वरेच्छा त्यक्तुं शक्यते कारकप्रेरकत्वादिना अवश्य अभ्युपगमनीयत्वात् तथा च किमनेन ज्ञानेन अप्रमितेन परमित ईश्वर एव अंगीकार्यः इति. यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि. यस्यानुभावमखिलश्रुतिसारमेकम् अध्यात्मदीपमतितितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये. ಶ್ರೀಕೃಷ್ಣ ನನಗೆ ಎಂಥವರನ್ನು ಕಂಡ್ರೆ ಪ್ರೀತಿ, ಶಾಸ್ತ್ರಕ್ಕೆ ಅಧಿಕಾರಿಗಳು ಯಾರು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಏಕೆಂದರೆ ಶಾಸ್ತ್ರ ಅನ್ನೋದು ಯಾರಿಗೆ ಬೌದ್ಧಿಕ ಕ್ಷಮತೆ ಜಾಸ್ತಿ ಇರುತ್ತೆ ಅವರು ಶಾಸ್ತ್ರಕ್ಕೆ ಅಧಿಕಾರಿಗಳು. ಅಂದರೆ ಅವ್ರಿಗೇನೋ ತಿಳ್ಕೊಳ್ಬೇಕು ಅಂತನ್ನುವ ಆಸಕ್ತಿ ಹುಟ್ಟಿದ್ರೆ ಸಾಕು. ಆ ಆಸಕ್ತಿಯೇ ಹುಟ್ಟಲಿಲ್ಲ ಅಂತ ಹೇಳಿದ್ರೆ ಅವರು ಆ ಶಾಸ್ತ್ರಕ್ಕೆ ಅಧಿಕಾರಿಗಳಾಗೋಲ್ಲ. ಎಂತಹ ಅಧಿಕಾರಿಗಳು ಅಂತ ಹೇಳಿದ್ರೆ ಶಾಸ್ತ್ರಿಗಳು, ಅಂದರೆ ಶಾಸ್ತ್ರವನ್ನು ಓದುವವರು, ಶಾಸ್ತ್ರಕ್ಕೆ ಅಧಿಕಾರಿಗಳು ತಮ್ಮನ್ನು ತಾವೇ ತಿದ್ದುಕೊಳ್ತಾರೆ, ತಾವೇ ನಿದರ್ಶನಾದಿಗಳಿಂದ ಪಾಠವನ್ನು ಕಲಿತಾರೆ. ಅಂಥವರು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಅವ್ರಿಗೆ ಶಾಸ್ತ್ರದಿಂದ ಪ್ರಯೋಜನ ಉಂಟು. ಶಾಸ್ತ್ರ ಓದ್ತೇವೆ, ಹೆಚ್ಚು ತಲೆ ಖರ್ಚು ಮಾಡಲ್ಲ ಅನ್ನುವವರಿಗೆ ಶಾಸ್ತ್ರ ಅಲ್ಲ. ಶಾಸ್ತ್ರವನ್ನು ಚಿಂತಿಸಬೇಕು, ಚಿಂತಿಸಿ ತಮ್ಮಿಂದ ತಾವೇ ಕಲಿತುಕೊಳ್ಳಲಿಕ್ಕೆ ತಯಾರಿರಬೇಕು. ಒಳಗಡೆ ಮಥನ ನಡಿಬೇಕು. ಪ್ರಶ್ನೆಗಳಾಗಲಿ ಅಥವಾ ಯಾವುದೇ ಆಗಲಿ ಅದು ಬರ್ತಾ ಇರಬೇಕು. ಅದು ನಿರಂತರವಾದ ಕಲಿಕೆ. ಶಾಸ್ತ್ರ ಅಂದರೆ ಒಂದು ಸರ್ತಿ ಓದಿ ಮುಗಿಯುವಂಥದ್ದು ಅಲ್ವೇ ಅಲ್ಲ, ನಿರಂತರ ಕಲಿಕೆ. ಅದು ಆ ಸ್ವಾಧ್ಯಾಯದಲ್ಲಿ ಒಡನೊಡನೆ ಪಕ್ವ ಆಗ್ತಾ ಇರಬೇಕು. ಅದನ್ನು ಶ್ರೀಕೃಷ್ಣ ಮುಂದೆ ಹೇಳ್ತಾನೆ. ಎಂಥವರು ಶಾಸ್ತ್ರದ ಅಧಿಕಾರಿಗಳು ಅಂತನ್ಲಿಕ್ಕೆ ಸುಮಾರು 3 ಶ್ಲೋಕಗಳನ್ನು ಅವನು ಮೀಸಲಿಟ್ಟಿದ್ದಾನೆ. ಯಾರು ಶಾಸ್ತ್ರವನ್ನು ಓದಬೇಕು, ಯಾರು ಶಾಸ್ತ್ರವನ್ನು ಓದಿದರೆ ಶಾಸ್ತ್ರ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಆಗತ್ತೆ ಅಂತ. ಪುರುಷತ್ವೇತ ಮಾಂ ಧೀರಾ ಸಾಂಖ್ಯಯೋಗ ವಿಚಾರದಾ ಆವಿಸ್ತಾರಂ ಪ್ರಪಶ್ಯಂತಿ ಸರ್ವಶಕ್ತ್ಯುಪಬೃಂಹಿತಂ. ಈ ಹಿನ್ನೆಲೆಯಲ್ಲಿ ಆವಿಸ್ತಾರಾಂ, ದೇವರ ಆವಿರ್ಭಾವವನ್ನು ತಾರತಮ್ಯೋಪೇತವಾಗಿದೆ ಅಂತ ಕಾಣ್ತಾರೆ. ದೇವರ ಆವಿರ್ಭಾವ ಎಲ್ಲ ಜೀವಿಗಳಲ್ಲಿ ಒಂದೇ ರೀತಿಯಾಗಿರಲ್ಲ. ಒಂದು ವರ್ಗವನ್ನು ನೋಡೋದಾದರೆ ಗಿಡ ಮರಗಳು ಇರ್ತದೆ. ಗಿಡ ಮರಗಳು ಅರಳುತ್ತವೆ, ತಿಳಿಯುತ್ತವೆ, ನಡಿಲಿಕ್ಕಾಗೋಲ್ಲ. ನಡೀತವೆ, ಪಶು ಪಕ್ಷಿಗಳು ಹಾರ್ತವೆ, ಆದರೆ ಭಾಷೆ ಅನ್ನುವ ಸೌಕರ್ಯ ಇಲ್ಲ. ಜೀವ
ಮತ್ತು ಪುರುಷತ್ವವನ್ನು ಪಡೆದಾಗ ಅವನು ದೇವರ ಅಭಿವ್ಯಕ್ತಿ ಅಲ್ಲಿ ಜಾಸ್ತಿ ಇರುತ್ತೆ. ಮನುಷ್ಯನಿಗೆ ಇರುವ ಒಂದೇ ಒಂದು ದೌರ್ಬಲ್ಯ, ಬೇರೆ ಯಾವ ಪ್ರಾಣಿಗಳು ಅದನ್ನು ಯೋಚನೆ ಕೂಡ ಮಾಡೋಲ್ಲ. ಮನುಷ್ಯನಿಗಿರುವ ಒಂದು ದೌರ್ಬಲ್ಯ ಯಾವುದು ಅಂತಂದರೆ ಮರ್ತ್ಯೇನ ಅಮೃತ ಮೀಪ್ಸತಿ, ಸಾಯುವ ಪದಾರ್ಥಗಳಿಂದ ಸಾಯದಂತೆ ಬದುಕಿರಲು ಬಯಸ್ತಾನೆ. ಅದೊಂದೇ ಮನುಷ್ಯನ ದುರ್ವ್ಯಸನಗಳಲ್ಲಿ ಒಂದು. ಯಾವುದದು? ಮರ್ತ್ಯೇನ ಅಮೃತ ಮೀಪ್ಸತಿ, ಸಾಯುವ ಪದಾರ್ಥದಿಂದ ಸಾಯದಂತೆ ಬದುಕಿರಲು ಬಯಸ್ತಾನೆ. ತೆಗೆದುಕೊಳ್ಳೋದು ಔಷಧಿಯನ್ನು. ಆ ಔಷಧ ಹೊರಗಡೆ ಇವತ್ತಿಟ್ಟರೆ ನಾಳೆ ಕೆಡುತ್ತೆ. ಆ ಔಷಧವನ್ನು ಸ್ವೀಕರಿಸಿ ನಾನು ಯಾವಾಗಲೂ ಬದುಕಿರಬೇಕು ಅಂತ ಬಯಸ್ತಾನೆ. ಅದಕ್ಕೆ ಐತರೇಯ ಉಪನಿಷತ್ತು ಹೇಳಿದ್ದು ಮರ್ತ್ಯೇನ ಅಮೃತ ಮೀಪ್ಸತಿ. ಆದರೆ ಬೇರೆ ಪ್ರಾಣಿಗಳಿಗಿಂತ ಮನುಷ್ಯ ಉತ್ತಮ. ಯಾಕೆ ಅಂದರೆ ದೇವರ ಆವಿರ್ಭಾವ ಅನ್ನೋದು ಬೇರೆಯ ಪದಾರ್ಥಗಳಿಗಿಂತ ಜಾಸ್ತಿ. ಅದರಿಂದಾಗಿ ಮನುಷ್ಯ ಉತ್ತಮ. ಹೀಗಾಗಿ ದೇವರು ಒಲಿಯೋದು ಅಥವಾ ದೇವರ ಬಗ್ಗೆ ತಿಳಿದುಕೊಳ್ಳುವ ಪ್ರಕ್ರಿಯೆ ಪುರುಷತ್ವೇ. ಒಬ್ಬ ಸರಿಯಾದ ದೇಹವನ್ನು ಪಡೆದಾಗ ಮಾತ್ರ ಸಾಧ್ಯ. ಅವನಿಗೆ ತಿಳ್ಕೊಳ್ಳಿಕ್ಕಾಗಬೇಕು, ಕಾಣಲಿಕ್ಕಾಗಬೇಕು, ಮೂಸ್ಲಿಕ್ಕಾಗಬೇಕು, ಮುಟ್ಲಿಕ್ಕಾಗಬೇಕು. ತನ್ನ ಮನಸ್ಸಿನಲ್ಲಿ ವಸ್ತುವಿನ ಬೇರೆ ಬೇರೆ ಆಯಾಮಗಳನ್ನು ಗ್ರಹಿಸಲಿಕ್ಕೆ ಆಗಬೇಕು. ಅವನಿಗೆ ಅಧಿಕಾರ ಅನ್ನೋದಿರುತ್ತೆ. ಆ ಎಲ್ಲ ಸಾಧ್ಯತೆಗಳಿರೋದು ಪುರುಷತ್ವೇ, ಈ ಮನುಷ್ಯ ಶರೀರವನ್ನು ಪಡೆದಾಗ. ಕಾರಣ ಅವನಲ್ಲಿ ದೇವರ ಆವಿರ್ಭಾವ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಉಳಿದವರಿಗಿಂತ. ಇದನ್ನು ಧೀರಾ ಪ್ರಜ್ಞಾವಂತರು ಕಾಣುತ್ತಾರೆ. ಒಬ್ಬ ಮನುಷ್ಯ ಬೆಳೆಯೋದು, ಒಬ್ಬ ಮನುಷ್ಯ ಧರ್ಮಶಾಸ್ತ್ರವನ್ನು ಅನುಸರಿಸೋದು ಅಥವಾ ಧರ್ಮಶಾಸ್ತ್ರವನ್ನು ಮುಂದಿನವರಿಗೆ ರಚನೆ ಮಾಡಿಡೋದು. ಏಕೆಂದರೆ ವೇದ ಅನ್ನೋದು ಶಾಶ್ವತ ಮೌಲ್ಯ. ಆ ಕಾಲಕ್ಕನುಗುಣವಾಗಿ ಧರ್ಮಶಾಸ್ತ್ರಗಳು ರಚನೆ ಆಗ್ತಾ ಬಂದಿರ್ತವೆ. ಧರ್ಮಶಾಸ್ತ್ರಕ್ಕೆ ಕಾಲದ ಮಿತಿ ಇದ್ದೇ ಇದೆ. ಆ ಕಾಲದ ಮಿತಿಯನ್ನು ನೋಡಿಕೊಂಡು ನಾವು ಧರ್ಮಶಾಸ್ತ್ರವನ್ನು ಆಚರಿಸಬೇಕಾಗತ್ತೆ. ಇಲ್ಲಾಂದರೆ ಆಪದ್ಧರ್ಮ ಅಂತ ಯಾಕೆ ಬರುತ್ತೆ? ಮತ್ತು ಇದನ್ನು ಮಾಡಲಿಕ್ಕೆ ಮೂಲ ಅದಿದೆ. ಇವಾಗ ನಾವು ಊಟದಲ್ಲಿ ಪರಿಷೇಕ ಮಾಡ್ತೇವೆ. ಆ ಪರಿಷೇಕಕ್ಕೆ ಕಾರಣ ಏನು ಅಂದರೆ ಯಜ್ಞದಲ್ಲಿ ಪರಿಯುಕ್ಷಣ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇತ್ತು. ಎಲ್ಲ ದರ್ಭ ಪಾತ್ರಗಳನ್ನು, ಹವ್ಯ ಕವ್ಯಗಳನ್ನು ಸಿಂಪಡಿಸಿ ಶುದ್ಧ ಆಯಿತು ಅಂತ ಚಿಂತಿಸುವ ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನು ನಾವು ಪರಿಷೇಕ ಅಂತನ್ನುವ ರೂಪದಲ್ಲಿ ಚಿಕ್ಕ ಮಟ್ಟದಲ್ಲಿ ತಂದೆವು. ಮೊದಲು ಪಶುಬಲಿ ಅಂತ ಹೇಳಿ ಹೋಗಿ ಹೊರಗಡೆ ಇಟ್ಟು ಬರ್ತಾ ಇದ್ದದ್ದು ಚಿಕ್ಕ ಮಟ್ಟದಲ್ಲಿ ಚಿತ್ರ ಆಹುತಿ ಆಯಿತು. ಈ ರೀತಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದದ್ದು ಚಿಕ್ಕ ಮಟ್ಟದಲ್ಲಿ ಆಗೋದು, ಚಿಕ್ಕ ಮಟ್ಟದಲ್ಲಿ ಮಾಡ್ತಾ ಇದ್ದದ್ದು ಕ್ರಮೇಣ ದೊಡ್ಡ ಮಟ್ಟದಲ್ಲಿ ಆಗೋದು, ಇವುಗಳೆಲ್ಲ ಧರ್ಮಶಾಸ್ತ್ರದ ಪರಿಷ್ಕಾರಗಳ ಹಿನ್ನೆಲೆಯಲ್ಲೇ ಬಂದಿರುತ್ತೆ. ಈ ಪರಿಷ್ಕಾರದ ಬುದ್ಧಿಯನ್ನು ದೇವರು ಜೀವನಿಗೆ ಕೊಟ್ಟಿರ್ತಾನೆ. ಹೀಗಾಗಿ ಹಿಂಸೆ, ಅಹಿಂಸೆ ಇವುಗಳೆಲ್ಲ ಮನುಷ್ಯರಿಗೆ ಸೀಮಿತ. ಯಜ್ಞ ಮಾಡಬೇಕು, ಕರ್ತವ್ಯ ಮಾಡಬೇಕು, ಇದು ವಿಧಿ, ಇದು ನಿಷೇಧ. ಈ ಧರ್ಮಶಾಸ್ತ್ರದ ಸ್ಪಿರಿಟನ್ನು ತಿಳ್ಕೊಳ್ಬೇಕು. ಇವುಗಳೆಲ್ಲ ಮನುಷ್ಯರಿಗೆ ಸೀಮಿತ. ಯಾಕೆ ಅಂತಂದರೆ ದೇವರು ಇಲ್ಲಿ ಆವಿರ್ಭಾವವನ್ನು ಹೊಂದಿರ್ತಾನೆ, ಹೆಚ್ಚು ಹೊಂದಿರ್ತಾನೆ. ನ್ಯಾಯ, ಕಾನೂನು ಇವೆಲ್ಲ ಯಾರಿಗೆ? ಪುರುಷರಿಗೆ. ಅಂದರೆ ಸರಿಯಾದ ಕ್ರಮಬದ್ಧವಾದ ಶರೀರವನ್ನು ಹೊಂದಿರುವವರಿಗೆ. ಬೇರೆ ಯಾರಿಗೂ ಕೂಡ ಇಷ್ಟು ಕ್ರಮಬದ್ಧವಾದ ಶರೀರ ಇಲ್ಲ. ಅವರ ಶರೀರದ ವಿನ್ಯಾಸವನ್ನು ನೋಡಲಿಕ್ಕೆ ಹೋದಾಗ ಅದರ ನ್ಯೂನತೆಗಳು, ಅದರ ಸಾಧ್ಯತೆಗಳು ಇತ್ಯಾದಿಗಳೆಲ್ಲ ಗೊತ್ತಾಗುತ್ತೆ. ತಿರ್ಯಕ್ ಪ್ರಾಣಿಗಳಿಗಿರುವ ಒಂದು ವೈಶಿಷ್ಟ್ಯ, ಎತ್ತರದ ಪ್ರಾಣಿಗಳಿಗಿರುವ ಒಂದು ವೈಶಿಷ್ಟ್ಯ, ಈ ದೇಹದ ಬಗ್ಗೆನೇ ಒಂದು ವಿವರಣೆ ಇದೆ 3ನೇ ಸ್ಕಂಧದಲ್ಲಿ. ಯಾವ ಯಾವ ದೇಹದಲ್ಲಿ ಏನೇನು ಮುಂದೆ ಇರುತ್ತೆ, ಏನೇನು ಹಿಂದೆ ಇರುತ್ತೆ, ಅಂದರೆ ಯಾವ ಪ್ರಯೋಜನ ಇರುತ್ತೆ, ಯಾವ ಸಾಧನ ಸಂಪತ್ತು ಇರುತ್ತೆ ಇತ್ಯಾದಿಗಳನ್ನೆಲ್ಲ 3ನೇ ಸ್ಕಂಧದಲ್ಲಿ ನಿರೂಪಣೆ ಮಾಡಿದ್ದಾರೆ.
ಕೃಷ್ಣ ಹೇಳೋದು ಯಾರು ಮನುಷ್ಯ ಶರೀರವನ್ನು ಹೊಂದಿರ್ತಾರೆ ಅವರಿಗೆ, ಯಾರಿಗೆ ಮನುಷ್ಯ ಶರೀರ ಇರುತ್ತೆ ಅವರಿಗೆ ಅಧಿಕಾರ ಇರುತ್ತೆ ಶಾಸ್ತ್ರದಲ್ಲಿ. ಇನ್ನು ಇದನ್ನು ವಿಸ್ತಾರಪಡಿಸ್ತಾನೆ ಕೃಷ್ಣ. ಏಕದ್ವಿತ್ರಿಚತುಷ್ಪಾದ ಬಹುಪಾದಸ್ತಥಾ ಪದ ಬಹ್ವ್ಯಸ್ಸಂತಿ ಪುರಸೃಷ್ಟಾ ತಾಸಾಂ ಮೇ ಪೌರುಷಿ ಪ್ರಿಯಾ. ಒಂದು ಕಾಲಿನ ಪ್ರಾಣಿ ಇದೆ, ಎರಡು ಕಾಲಿನ ಪ್ರಾಣಿ ಇದೆ, ಮೂರು ಕಾಲಿನ ಪ್ರಾಣಿ ಇದೆ, ನಾಲ್ಕು ಕಾಲುಗಳ ಪ್ರಾಣಿ ಇದೆ, ಬಹುಪಾದ ಸಾವಿರಾರು ಕಾಲುಗಳ ಸೆಂಟಿಪೀಡ್ ಕೂಡ ಇದೆ, ಆರು ಕಾಲುಗಳ ನೊಣ ಕೂಡ ಉಂಟು, ಆರು ಕಾಲುಗಳ ಸೊಳ್ಳೆ ಕೂಡ ಉಂಟು, ಅಪದಹ ಕಾಲೇ ಇಲ್ಲದ ನುಸಿ ಮೊದಲಾದವುಗಳು, ಇದು ಮೀನು ಮೊದಲಾದವುಗಳು ಉಂಟು, ಕಾಲಿಲ್ಲ. ಇವುಗಳಲ್ಲಿ ನನಗೆ ಅತ್ಯಂತ ಪ್ರಿಯವಾದದ್ದು ಪುರುಷ ಶರೀರ. ಯಾಕೆಂದರೆ ಎಲ್ಲ ದೇವತೆಗಳು ಅದರಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ಇಷ್ಟು ಗಂಭೀರವಾದ ಒಂದು ವಿಚಾರ ಹೊರಟಿರುವಾಗ ಜ್ಯಾಮಿತಾ ದೋಷ ಪರಿಹಾರಾಯ ಒಂದು ಶುಕಸಪ್ತತಿಯ ಕಥೆಯನ್ನು ಕೂಡ ನಾನು ಹೇಳಬೇಕು ನಿಮಗೆ. ಶುಕಸಪ್ತತಿ ಅಂತ 70 ಗಿಣಿ ಹೇಳಿದ ಕಥೆಗಳು ಅಂತ, ಅದರಲ್ಲಿ ಮೋಸ ಮಾಡುವವರು ಹೇಗೆಲ್ಲ ಮಾಡ್ತಾರೆ ಅಂತ ಒಂದು ಕಥೆ. ಅಲ್ಲಿ ಬರೇ ಧೂರ್ತರ ಕಥೆಯೇ ಇರೋದು 70 ಕಥೆ. ಅದರಲ್ಲಿ ಒಂದು ಕಥೆಯನ್ನು ನಿಮಗೆ ಹೇಳಬೇಕು. ಒಬ್ಬಳು ತುರ್ತು ಪರಿಸ್ಥಿತಿಯನ್ನು ದೇವಿಯ ಮುಂದೆ ಹೇಳಿಕೊಂಡು, ಈ ಕೆಲಸ ಆಗಗೊಟ್ಟರೆ ನಾನು ನಿನಗೆ 6 ಕಾಲಿನ ಪ್ರಾಣಿ ಬಲಿ ಕೊಡ್ತೇನೆ ಅಂತ. ದೇವಿಗೆ ಆಶ್ಚರ್ಯ, 6 ಕಾಲಿನ ಪ್ರಾಣಿ ಬಲಿ ಕೊಡ್ತಾಳ ಇವಳು. ಆಯಿತು ಅಂತ ಅವಳು ಕೆಲಸ ಮಾಡಿಕೊಟ್ಟು ಬಿಡ್ತಾಳೆ. ಇವಳು ಕೂಡಲೇ ಅಲ್ಲಿಯೇ ಹೋಗ್ತಿದ್ದ ಒಂದು ನೊಣವನ್ನು ಹೊಡೆದು ಕೊಡ್ತಾಳೆ. ದೇವಿಗೆ ಗಾಬರಿಯಾಗಿ ಇಂತಹ ಧೂರ್ತರು ಇರ್ತಾರ ಅಂತ ಮೂಗಿನ ಮೇಲೆ ಬೆರಳಿಟ್ಕೊಂಡ್ಬಿಡ್ತಾರೆ. ಊರಲ್ಲೆಲ್ಲ ಮಾರನೇ ದಿವಸ ಗುಲ್ಲು, ಯಾರೋ ಏನೋ ಮಾಡಿದ್ದಾರೆ, ಇದು ಸರಿಯಾಗಬೇಕು, ಯಾರು ಸರಿ ಮಾಡ್ತಾರೆ ಅಂತ. ಸಂಸ್ಕೃತದಲ್ಲಿ ತಮಾಷೆಯ ಕಥೆಗಳು ಇವೆಲ್ಲ. ಸರಿ, ಕಡೆಗೆ ಊರೆಲ್ಲ ಡಂಗೂರ ಹೊಯ್ಸಿದಾಗ ಒಬ್ಬಳು ಅವಳೇ ಹೇಳ್ತಾಳೆ, ಯಾರು ದೇವಿ ಮೂಗಿ ಮೇಲೆ ಬೆರಳಿಟ್ಕೊಳ್ಳಿಕ್ಕೆ ಕಾರಣಳಾಗಿದ್ದು ಅವಳೇ. ನೋಡಿ, ನಾನು ದೇವಿಯನ್ನು ಸರಿ ಮಾಡ್ತೇನೆ, ಅದಕ್ಕೆ ಪ್ರತಿಫಲವಾಗಿ ದೇವಿಯ ದೇವಸ್ಥಾನಕ್ಕೆ ಹೋಗುವವರೆಲ್ಲ ಮೊದಲು ನನಗೆ ಬಂದು ಕಾಣಿಕೆಯನ್ನು ಸಲ್ಲಿಸಿ ಆಮೇಲೆ ದೇವಿಯ ಹತ್ರ ಹೋಗಬೇಕು. ಆ ತರಹ ವ್ಯವಸ್ಥೆ ಮಾಡಿದ್ರೆ ನಾನು ದೇವಿಯನ್ನು ಸರಿ ಮಾಡ್ತೇನೆ ಅಂತ ದೇವಿಯ ಹತ್ರ ಹೋಗ್ತಾಳೆ. ನೋಡಿ ದೇವಿ, ನಿನಗೆ 6 ಕಾಲಿನ ಪ್ರಾಣಿ ಬಲಿ ಕೊಟ್ಟಿದ್ದೇನೆ, ನೀನು ಯಥಾಪ್ರಕಾರ ಆಗದೆ ಹೋದರೆ 1000 ಕಾಲಿನ ಪ್ರಾಣಿಯನ್ನು ಬಲಿ ಕೊಟ್ಟು ಬಿಡ್ತೇನೆ ಅಂತಾಳೆ. ದೇವಿ ಗಾಬರಿಯಾಗಿ ಸರಿಯಾಗಿ ಇಟ್ಕೊಂಡ್ಬಿಡ್ತಾಳೆ ಅಂತ ಒಂದು ತಮಾಷೆ ಕಥೆ ಇದೆ. ಕಾಲುಗಳ ಸುದ್ದಿ ಬಂತಲ್ಲ, ಅದಕ್ಕೆ ಈ ಯಜ್ಞದಲ್ಲಿ ಮಧ್ಯದಲ್ಲಿ ಜ್ಯಾಮಿತಾ ದೋಷ ಪರಿಹಾರ ಅಂತ ಒಂದು. ಜ್ಯಾಮಿತ ಅಂತಂದರೆ ಬೇಸರ. ಬೇಸರದ ಪರಿಹಾರಕ್ಕಾಗಿ ಯಜ್ಞದ ಮಧ್ಯದಲ್ಲಿಯೂ ಕೂಡ ಹಾಡು ಉಂಟು, ಕುಣಿತ ಉಂಟು, ಆಮೇಲೆ ಪರಸ್ಪರ ಛೇಡಿಸಿಕೊಳ್ಳುವಿಕೆ ಉಂಟು, ಕಲೆ ಉಂಟು, ಪಾತ್ರೆ ತೊಳೆಯುತ್ತಾ ಹೆಣ್ಣು ಮಕ್ಕಳು ಹಾಡಬೇಕಾದ ಸೂಕ್ತಗಳೂ ಉಂಟು. ವೇದದಲ್ಲಿ ಹಾಗಿದೆ. ಆದ್ದರಿಂದ ಆ ಜ್ಯಾಮಿತಾ ದೋಷ ಪರಿಹಾರ ಅನ್ನೋದು ಯಜ್ಞದಲ್ಲಿಯೂ ಇದೆ. ಆ ರೀತಿ ಈ ಮಾನಸ ಯಜ್ಞದಲ್ಲಿಯೂ ಕೂಡ ಜ್ಯಾಮಿತಾ ದೋಷ ಪರಿಹಾರಾಯ ಏಕಾ ಕಥಾ ಉಕ್ತ, ಒಂದು ಕಥೆಯನ್ನು ನಿಮಗೆ ಹೇಳಿದ್ದೇನೆ. ಹೀಗೆಲ್ಲ ಇದೆ ಸಂಸ್ಕೃತದ ಕಥೆಗಳು. ಸಂಸ್ಕೃತ ಅಂತ ಹೇಳಿದ ಕೂಡಲೇ ಬಹಳ ಗಂಭೀರವಾಗಿರುತ್ತೆ, ಅದರಲ್ಲಿ ಬರೇ ವೇದಾಂತ ಇರುತ್ತೆ ಅಂತೇನೂ ಅಂದ್ಕೊಳ್ಬೇಡಿ. ಎಲ್ಲ ಭಾಷೆಯ ತರಹ ಸಂಸ್ಕೃತವೂ ಕೂಡ. ಅದರಲ್ಲಿ ಈ ತರಹದ ಲೋಕೋತ್ತರ ಕೃತಿಗಳು ಬಂದಿವೆ, ಲೋಕದ ಕೃತಿಗಳೂ ಬಂದಿವೆ. ಇದು ಎಚ್ಚರದಲ್ಲಿ ಇರಬೇಕಾದದ್ದು. ಇರಲಿ. ಏಕದ್ವಿತ್ರಿ ಚತುಷ್ಪಾದಾ, ಕೃಷ್ಣ ಹೇಳ್ತಾನೆ, 1 ಕಾಲಿನ, 2 ಕಾಲಿನ, 3 ಕಾಲಿನ, 4 ಕಾಲಿನ, ಬಹಳ ಕಾಲುಗಳ, ಕಾಲೇ ಇಲ್ಲದ ದೇಹಗಳನ್ನೆಲ್ಲ ನಾನು ಸೃಷ್ಟಿ ಮಾಡಿದ್ದೇನೆ. ಆದರೆ ನನಗೆ ಪ್ರಿಯವಾದದ್ದು ಪೌರುಷಿ, ಮನುಷ್ಯನ ಶರೀರ ಬಹಳ ಪ್ರಿಯ. ಯಾಕೆ ಅಂದರೆ ಅಲ್ಲಿ ಎಲ್ಲ ದೇವತೆಗಳು ಕೂಡ, ಎಲ್ಲ ದೇವತೆಗಳು, ಪ್ರತಿಯೊಬ್ಬ ದೇವತೆಗಳು ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದಾಗಿ ನನಗೆ ಪ್ರಿಯ. ಬೇರೆ ದೇಹಗಳಲ್ಲಿ
ಮುಖ್ಯ ಪ್ರಾಣ ಉಸಿರಾಟದ ಮೂಲಕ ಕೆಲಸ ಮಾಡಬಲ್ಲ, ಹಸಿವೆ ನೀರಡಿಕೆಯನ್ನು ಮುಖ್ಯ ಪ್ರಾಣ ಕೊಡಬಲ್ಲ. ಆದರೆ ಗರುಡನ ಕೆಲಸ ಏನು? ವೇದ ಓದಬೇಕು, ವೇದ ಅರ್ಥೈಸಿಕೊಳ್ಳಬೇಕು ಅನ್ನುವ ಬಯಕೆ. ಇನ್ನು ಇಂದ್ರನ ಕೆಲಸ ಏನು? ಯಜ್ಞ ಮಾಡಬೇಕು ಅನ್ನುವ ಬಯಕೆ. ಕುಬೇರನ ಕೆಲಸ ಏನು? ರಾಜ್ಯಶಾಸ್ತ್ರವನ್ನು ಓದಬೇಕು ಅನ್ನುವ ಬಯಕೆ. ಶೇಷನ ಕೆಲಸ ಏನು? ಪಂಚರಾತ್ರವನ್ನು ಓದಬೇಕು ಎನ್ನುವ ಬಯಕೆ. ಈ ಎಲ್ಲ ದೇವತೆಗಳಿಗೆ ಪ್ರಾಣಿ ದೇಹದಲ್ಲಿಯೋ ಪಕ್ಷಿ ದೇಹದಲ್ಲಿಯೋ ಪೂರ ಕೆಲಸ ಮಾಡಲಿಕ್ಕಾಗೋಲ್ಲ. ಎಲ್ಲ ಕೆಲಸ, ಎಲ್ಲರೂ ಕೂಡ ಜ್ಞಾನೇಂದ್ರಿಯದ ಹಿನ್ನೆಲೆಯಲ್ಲಿ ಕೆಲಸ ಮಾಡಬಲ್ಲವರು, ಕೆಲಸ ಮಾಡಬಲ್ಲ ಒಂದು ಜಾಗ ಅಂತ ಹೇಳಿದ್ರೆ ಅದು ಮನುಷ್ಯ ಶರೀರ ಮಾತ್ರ. ಆ ಹಿನ್ನೆಲೆಯಲ್ಲಿ ಮನುಷ್ಯ ಶರೀರ ನನಗೆ ಪ್ರಿಯ, ಅವನು ಅಧಿಕಾರಿ. ವಸ್ತುತಃ ಅಧಿಕಾರವನ್ನು ನಮ್ಮ ಸನ್ಯಾಯ ರತ್ನಾವಳಿಕಾರರು ನಿರೂಪಣೆ ಮಾಡಿದ್ದಾರೆ. ನಾವಿವತ್ತು ಅದಕ್ಕೆ ಅಧಿಕಾರ ಇಲ್ಲ, ಇದಕ್ಕಿದ್ದ ಅಧಿಕಾರ ಇದೆ ಅಂತ ಹೇಳಿ ಬಹಳ ವಾದ ಮಾಡ್ತಾ ಇದ್ದೇವೆ. ವಿಷ್ಣು ಸಹಸ್ರನಾಮಕ್ಕೆ ಇವರು ಅಧಿಕಾರಿಗಳು, ಇವರು ಅಧಿಕಾರಿಗಳಲ್ಲ, ವೇದಕ್ಕೆ ಇವರು ಅಧಿಕಾರಿಗಳು, ಇವರು ಅಧಿಕಾರಿಗಳಲ್ಲ ಅಂತ. ಅವರೆಲ್ಲರೂ ಕೂಡ ಒಮ್ಮೆ ಸನ್ಯಾಯ ರತ್ನಾವಳಿಯನ್ನು ಮತ್ತೆ ತತ್ವ ಪ್ರದೀಪವನ್ನು ನೋಡತಕ್ಕದ್ದು. ಸನ್ಯಾಯ ರತ್ನಾವಳಿಯ ಒಂದು ಸಂಗತಿಯನ್ನು ಹೇಳ್ತೇನೆ. ಅರ್ಥಿತ್ವೇ ಸತಿ ವಿಶಿಷ್ಟ ಬುದ್ಧ್ಯಾದಿಮತ್ವ ಅಧಿಕಾರ ಅಂತ ಪದ್ಮನಾಭ ತೀರ್ಥರ ಒಂದು ವಾಕ್ಯ. ಅರ್ಥಿತ್ವೇ ಸತಿ, ಬೇಕು ಅನ್ನುವ ಬಯಕೆ ಇರಬೇಕು. ನನಗೆ ಬೇಡ ಅಂತಾನೆ ಇದ್ದರೆ ವೇದ, ಅವನಿಗೆ ಬುದ್ಧಿಯೇ ಇರಬಹುದು. ಬೇಡ ಅಂತ ಇದ್ದರೆ ಅವನಿಗೆ ಹೋಗಿ ಏನು ಹೇಳೋದು? ಅರ್ಥಿತ್ವೇ ಸತಿ ವಿಶಿಷ್ಟ ಬುದ್ಧ್ಯಾದಿಮತ್ವಂ, ಹೇಳಿದ್ದನ್ನು ಅರಗಿಸಿಕೊಳ್ಳುವ ಕೆಪ್ಯಾಸಿಟಿ ಇರಬೇಕು. ಅದರ ಮೇಲೆ ಬೇರೆ ಬೇರೆ ಆಯಾಮವನ್ನು ಯೋಚನೆ ಮಾಡಲಿಕ್ಕೆ ಶಕ್ತಿ ಇರಬೇಕು. ಆ ಎರಡಿದ್ದರೆ ಅದೇ ಅಧಿಕಾರ ಅಂತ. ಅದು ಯಾರಿಗೆ ಬೇಕಾದ್ರೆ ಇರ್ಬೋದು, ಗೊತ್ತಿಲ್ಲ. ಆದ್ದರಿಂದ ಆ ತರಹದ ಅಧಿಕಾರ ಪಶು ಪಕ್ಷಿಗಳಿಗೂ ಕೆಲವೊಮ್ಮೆ ಕಂಡುಬರುತ್ತೆ ಅಂತ ಮಧ್ವಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ. ದೃಶ್ಯಂತೆ ಚ ಜರಿತಾರ್ಯಾದಯ ಅಂತ. ಜರಿತಾರಿ ಮೊದಲಾದ ಪಕ್ಷಿಗಳಿಗೂ ಕೂಡ ಆ ಶಕ್ತಿ ಕಂಡು ಬಂದಿದೆ ಅಂದರೆ ಅವ್ರಿಗೂ ಅಧಿಕಾರ ಇದೆ. ಅದರಿಂದಾಗಿ ಪಕ್ಷಿ ದೇಹದಲ್ಲಿ ಒಬ್ಬ ಋಷಿ ಇದ್ದಾನೆ, ಜರಿತಾರಿ ಮೊದಲಾದವ. ಆದ್ದರಿಂದ ನನಗೆ ಸಾಮಾನ್ಯ ನಿಯಮ, ಮನುಷ್ಯರ ದೇಹ ಇಷ್ಟ, ಅಲ್ಲಿ ನಾನು ಚರ್ಚಿಸಲ್ಪಡ್ತೇನೆ. ಯಾವಾಗ ಚರ್ಚೆ ಆಗತ್ತೆ ನಿರಂತರವಾಗಿ ಅವರ ಒಡನಾಟದಲ್ಲಿ ನಾನಿರ್ತೇನೆ. ಈ ಹಿನ್ನೆಲೆಯಲ್ಲಿ ತತ್ರಮೇ ಪೌರುಷಿ ಪ್ರಿಯ, ಬಹಳ ತರಹದ ದೇಹಗಳನ್ನು ಸೃಷ್ಟಿ ಮಾಡಿದ್ದೇನೆ. ಒಂದೊಂದು ದೇಹ ಅಲ್ಲಿ ಇರತಕ್ಕಂತಹ ಇಂದ್ರಿಯದ ವಿನ್ಯಾಸ, ಅವು ಗ್ರಹಿಸತಕ್ಕಂತಹ ರೀತಿ, ಇವುಗಳು ಬಹಳ ಆಶ್ಚರ್ಯ. ಹಲ್ಲಿನ ರೀತಿ, ಒಂದೊಂದು ದೇಹದ ವಿನ್ಯಾಸವನ್ನು ನೋಡಿದರೆ ಬೇಡ, ಯಾವುದೋ ದೇಹದ ಒಂದು ಅನಾಟಮಿಯನ್ನು ನೋಡಿದ್ರೇ ನಮಗೆ ದಿಗ್ಭ್ರಮೆ ಹಿಡಿಸುವಟ್ಟು. ಮನುಷ್ಯ ದೇಹದ ಒಂದು ದೇಹ, ಒಂದು ಮಾಡೆಲ್, ಮನುಷ್ಯ ದೇಹದ ಒಂದು ಮಾಡೆಲ್, ಅದರ ಅವಯವ, ಅದರ ವಿನ್ಯಾಸ, ಅದರ ಬೆಳವಣಿಗೆ ಆಗುವ ರೀತಿ, ಅದು ಕೆಲಸ ಮಾಡುವ ರೀತಿ, ಅದರ ವೇಗ, ಅದರ ನಡತೆ, ಅದರ ಶಕ್ತಿ, ಇದನ್ನು ನೋಡುತ್ತೇನೆ ಒಂದು ದೊಡ್ಡ ಸಾಗರದಷ್ಟು. ಇನ್ನು ಜಗತ್ತಿನ ಪ್ರತಿಯೊಂದು ದೇಹಗಳು, ಅದು ಪ್ರಾಣಿ, ಪಶು, ಪಕ್ಷಿ, ಬೇರೆ ಬೇರೆ ಥರದ್ದು, ಒಂದರ ಥರ ಇನ್ನೊಂದಿಲ್ಲ. ಅವುಗಳ ಅವಯವ ವಿನ್ಯಾಸವೇ ಬೇರೆ, ಅವುಗಳಿಗಿರತಕ್ಕಂತಹ ಶಕ್ತಿಯೇ ಬೇರೆ, ಅವುಗಳ ಚೇತರಿಕೆಯ ರೀತಿಯೇ ಬೇರೆ, ಅನಾರೋಗ್ಯದ ಹಿನ್ನೆಲೆ ಬೇರೆ, ಅನಾರೋಗ್ಯದ ಪರಿಹಾರ ಬೇರೆ, ಎಲ್ಲವೂ ಬೇರೆ ಬೇರೆ. ಕೃಷ್ಣ ಹೇಳ್ತಾನೆ, ಬಹ್ವ್ಯಸ್ಸಂತಿ ಪುರಸೃಷ್ಟಾ, ನಾನು ಬೇಕಾದಷ್ಟು ತರಹದ ಮಾಡೆಲ್ಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದೇನೆ. ತತ್ರಮೇ ಪೌರುಷಿ ಪ್ರಿಯ, ಅದರಲ್ಲಿ ನನಗೆ ಅತ್ಯಂತ ಪ್ರಿಯವಾದದ್ದು ಅಂತಂದರೆ ಮನುಷ್ಯ ಶರೀರ. ಯಾಕೆಂದರೆ ಎಲ್ಲದರ ಸಾಧ್ಯತೆಗಳನ್ನು ನಾನಲ್ಲಿ ಸೃಷ್ಟಿ ಮಾಡಿದ್ದೇನೆ. ಎಲ್ಲ ತರಹದ ಸಾಧ್ಯತೆಗಳು, ಸ್ವಲ್ಪ ದುಷ್ಟತೆ, ಸ್ವಲ್ಪ ಶಿಷ್ಟತೆ, ಶಿಷ್ಟತೆ ಜಾಸ್ತಿ, ದುಷ್ಟತೆ ಕಡಿಮೆ, ದುಷ್ಟತೆ ಜಾಸ್ತಿ, ಶಿಷ್ಟತೆ ಕಡಿಮೆ, ಎಲ್ಲ ಥರದ ಮಾಡೆಲ್ಗಳು ಕೂಡ. ಕೈ ಸರಿ ಇಲ್ಲ, ಒಬ್ಬನ ಕೈ ಸರಿ ಇದೆ, ಕೈ ಸರಿ ಇದು ಎಕ್ಸ್ಟ್ರಾರ್ಡಿನರಿ ಆಗಿದೆ, ಎಲ್ಲ ಥರದ್ದು. ಒಂಥರ ಅಂತಿಲ್ಲ,
ಎಲ್ಲ ತರಹದ ಸಾಧ್ಯತೆಗಳನ್ನು, ಎಲ್ಲ ತರಹದ ಉದ್ಧಾರಗಳನ್ನು, ಎಲ್ಲ ತರಹದ ಅವನತಿಗಳನ್ನು ನಾನು ಮನುಷ್ಯ ಶರೀರದಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ದೇನೆ, ಎಲ್ಲದರ ಸಾಧ್ಯತೆ. ಆದ್ದರಿಂದಾಗಿ ತತ್ರಮೇ ಪೌರುಷಿ ಪ್ರಿಯ, ಅವನು ಅಧಿಕಾರಿ, ಶಾಸ್ತ್ರದ ಮೂಲಕ ನನ್ನನ್ನು ಗ್ರಹಿಸಬಲ್ಲ. ಅತ್ರ ಮಾಂ ಮಾರ್ಗಯಂತ್ಯದ್ಧ ಯುಕ್ತ ಹೇತುಭಿರೀಶ್ವರಂ ಗೃಹ್ಯಮಾಣೈರಾತ್ಮಲಿಂಗೈ ಸ್ವಬಾಹ್ಯಮನುಮಾನತಃ. ಯಾಕೆ ನನಗೆ ಮನುಷ್ಯ ಶರೀರ ಪ್ರಿಯ ಅಂತಂದರೆ, ಅತ್ರ ಮಾಂ ಮಾರ್ಗಯಂತ್ಯದ್ಧ, ಇಲ್ಲಿ ನನ್ನನ್ನು ಹುಡುಕ್ತಾರೆ. ಅತ್ರ ಮಾಂ ಮಾರ್ಗಯಂತಿ, ಹೇಗೆ? ಯುಕ್ತ ಹೇತುಭಿರೀಶ್ವರಂ, ಇಲ್ಲಿ ವಿಚಾರ ಮಾಡ್ತಾರೆ. ಕಾಣುವ ಪದಾರ್ಥದಿಂದ ಕಾಣದ ಬಗೆಗೆ ಚಿಂತನೆ ಮಾಡ್ತಾರೆ. ಅನುಮಾನ ಅಂದ್ರೇನು? ಕಾಣುವ ಪದಾರ್ಥದಿಂದ ಕಾಣದ ಪದಾರ್ಥದ ಬಗೆಗಿನ ಯೋಚನೆ ಏನಿದೆ ಅದನ್ನೇ ಅನುಮಾನ ಅಂತ ಕರೀತಾರೆ. ಅದನ್ನೇ ಊಹೆ, ಅದೇ ತರ್ಕ ಅಂತ ಕರೆಯೋದು. ಇದು ಎಲ್ಲಿ ಸಾಧ್ಯ? ಮನುಷ್ಯ ಶರೀರದಲ್ಲಿ ಮಾತ್ರ ಸಾಧ್ಯ. ಗೃಹ್ಯಮಾಣೈ ಆತ್ಮಲಿಂಗೈ, ಅಲ್ಲಪ್ಪ, ಹೇತು, ಒಂದು ರೀಸನ್ ಇರಬೇಕು. ಒಂದನ್ನು ಹುಡುಕಬೇಕಾದ್ರೆ ಒಂದು ರೀಸನ್ ಕಾಣ್ತಾ ಇರಬೇಕು. ರೀಸನ್, ಇಫ್ ರೀಸನ್ ಈಸ್ ವಿಸಿಬಲ್, ನಮಗೆ ಆ ಹೇತು ಕಂಡ್ರೆ ಕಾಣದ್ದನ್ನು ಹುಡುಕಲಿಕ್ಕೆ ಸಾಧ್ಯ. ವಿ ಮೇ ಸರ್ಚ್ ಅನ್ವಿಸಿಬಲ್, ಅದು ಇನ್ವಿಸಿಬಲ್. ಕಾಣದೇ ಇರೋದನ್ನು ನಾವು, ಇನ್ವಿಸಿಬಲನ್ನು ನಾವು ಹುಡುಕಲಿಕ್ಕೆ ಸಾಧ್ಯ. ಆದರೆ ಕಾಣುವ ಪದಾರ್ಥದಿಂದ ಕಾಣದ್ದನ್ನು ಹುಡುಕಬೇಕು. ಎಲ್ಲಿಂದ ಹುಡುಕಬೇಕು? ಇವಾಗ ಲೋಕದಲ್ಲಿನ ಪದಾರ್ಥವನ್ನು ನೋಡಿದ್ರೆ ನೆನ್ನೆ ಇಲ್ಲಿ ಅಡುಗೆ ಮಾಡಿಕೊಂಡಿದ್ರು ಅಂತ ಹೇಳ್ಬೋದು. ಯಾಕೆಂದರೆ ಒಲೆ ಕಲ್ಲಿಗೆ ಇಟ್ಟಿದ್ದ ಗುರುತಿದೆ, ಗೋಡೆ ಕಪ್ಪಾಗಿದೆ, ಇದು ನಮಗೆ ಕಾಣುತ್ತೆ. ಆದರೆ ದೇವರನ್ನು ಕಾಣೋದು ಹೇಗೆ? ಆತ್ಮಲಿಂಗೈ, ನಮ್ಮ ಆತ್ಮಾನುಭವವೇ ತರ್ಕ. ನನಗೆ ಇಷ್ಟು ಸಾಮರ್ಥ್ಯ ಇದೆ, ನನಗಿಂತ ಇನ್ನಷ್ಟು ಸಾಮರ್ಥ್ಯ ಅವನಿಗಿದೆ, ಅವನಿಗಿಂತ ಸಾಮರ್ಥ್ಯ ಇನ್ಯಾರಿಗೋ ಇದೆ, ಎಲ್ಲರಿಗಿಂತ ಸಾಮರ್ಥ್ಯದಲ್ಲಿ ತುತ್ತ ತುದಿಯಲ್ಲಿರುವವನು ಯಾರೋ ಇರಬೇಕು, ಅವನು ಯಾರು? ಹೀಗೆ ಹುಡುಕ್ತಾರೆ. ಇನ್ನೊಂದು, ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ, ಗಾಢವಾದ ನಿದ್ರೆಯಲ್ಲಿ ನಾನಿರ್ತೇನೆ. ಗಾಢವಾದ ನಿದ್ರೆಯಲ್ಲಿ ಇದ್ದಾಗ ಎದೆ ಬಡಿತಾ ಇದೆ, ನಾಡಿ ಮಿಡಿತಾ ಇದೆ, ನೆತ್ತರು ಹರಿತಾ ಇದೆ, ನಾನಂತೂ ಮಾಡಿಲ್ಲ, ಇದಕ್ಕೆ ನಾನು ಕಾರಣ ಅಲ್ಲ, ಇನ್ನು ಎಲ್ಲೋ ಒಬ್ಬ, ಯಾರೋ ಒಬ್ಬ ಇರಬೇಕು. ಯಾರು? ನಾನಂತೂ ಬುದ್ಧಿಪೂರ್ವಕವಾಗಿ ಮಾಡಿಲ್ಲ. ಎಚ್ಚರದಲ್ಲಿಯೂ ಕೂಡ ಬುದ್ಧಿಪೂರ್ವಕವಾಗಿ ಉಸಿರಾಡ್ತಾ ಇಲ್ಲ. ಎಚ್ಚರದಲ್ಲಿಯೂ ಕೂಡ ಬುದ್ಧಿಪೂರ್ವಕವಾಗಿ ಉಸಿರಾಡೋದೇ ಪ್ರಾಣಾಯಾಮ. ಇಷ್ಟು ಉಸಿರು ಕಟ್ಟಬೇಕು, ಇಷ್ಟು ಉಸಿರು ಬಿಡಬೇಕು, ಅದೇ ಪ್ರಾಣ ಆಯಾಮ. ಅದರಿಂದಾಗಿ ಎಚ್ಚರದಲ್ಲಿಯೂ ಕೂಡ ಗಟ್ಟಿ ನನ್ನ ಬುದ್ಧಿಪೂರ್ವಕವಾಗಿ ಉಸಿರಾಡೋದು, ರಕ್ತವನ್ನು ಹೀಗೆ ಹರಿಸೋದು ಏನು ಮಾಡ್ತಾ ಇಲ್ಲ. ಇನ್ಯಾರೋ ಇರಬೇಕು. ಇದು ಆತ್ಮಲಿಂಗ. ಅಂದರೆ ತನ್ನ ಒಳಗಡೆ ಕಂಡುಕೊಂಡ ಹೇತುಗಳಿಂದ ಹೊರಗಡೆಯ ಅನುಮಾನಕ್ಕೆ ಗೋಚರನಾಗದ ನನ್ನನ್ನು ಮನುಷ್ಯ ಹುಡುಕ್ತಾನೆ. ಅದಕ್ಕೆ ನನಗೆ ಮನುಷ್ಯ ಅಂದರೆ ಪ್ರಿಯ. ಮನುಷ್ಯ ದೇಹ ಪ್ರಿಯ. ಹುಡುಕುವ ಸಾಧ್ಯತೆ ಇದೆ, ಹುಡುಕ್ತಾರೆ ಅಂತಲ್ಲ, ಹುಡುಕುವ ಸಾಧ್ಯತೆ ಇದೆ. ತತ್ರಮೇ ಪೌರುಷಿ ಪ್ರಿಯ. ಆದ್ದರಿಂದ ಅಧಿಕಾರಿ ಯಾರು ಅಂತಂದರೆ ಮನುಷ್ಯ. ಶಾಸ್ತ್ರಕ್ಕೆ ಅಧಿಕಾರಿ ಯಾರು ಅಂದರೆ ಮನುಷ್ಯ. ಅವನೇ ಅಧಿಕ ಅರಿ ಕೂಡ ಆಗ್ತಾನೆ. ಅಧಿಕಾರಿ ಅಂತಂದರೆ ಅವನನ್ನು ಉದ್ದೇಶವಾಗಿಟ್ಟುಕೊಂಡದ್ದು ಅಂತ, ಅಧಿಕಾರಿ ಹೆಚ್ಚು ಶತ್ರು ಅಂತ ತಮಾಷೆ. ಅಧಿಕಾರಿ, ಅದರಿಂದಾಗಿ ಅಧಿಕಾರಿ, ಅದಕ್ಕಾಗಿ ಅವನಿಗಾಗಿ ಈ ಶಾಸ್ತ್ರ ಇದೆ ಅಂತ ಅನ್ನಿಸುವವ ಅವನು ಅಧಿಕಾರಿ. ಅಧಿಕಾರ ಅಂದರೆ ಅದನ್ನು ಉದ್ದೇಶಿಸಿಕೊಂಡು ಇರುವ ಯೋಗ್ಯತೆ. ಆ ಯೋಗ್ಯತೆಯನ್ನು ಹೊಂದಿದವ ಅಧಿಕಾರಿ. ಆ ಅಧಿಕಾರಿ ಏನಿದ್ದಾನೆ, ಆ ಅಧಿಕಾರಿತ್ವದ ಸಾಮರ್ಥ್ಯ, ಅಧಿಕಾರದ
ಸಂಭವನೀಯತೆ ಮನುಷ್ಯ ಶರೀರದಲ್ಲಿ ಇದೆ. ಅವನು ಶಾಸ್ತ್ರಕ್ಕೆ ಯೋಗ್ಯ, ಅವನು ಶಾಸ್ತ್ರವನ್ನು ರಿಸೀವ್ ಮಾಡಲಿಕ್ಕೆ ಅವನು ಯೋಗ್ಯನಿದ್ದಾನೆ, ಬೇರೆಲ್ಲೂ ಇಲ್ಲ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಅವಧೂತಸ್ಯ ಸಂವಾದಂ ಯದೋರಮಿತ ತೇಜಸಃ. ಇದಕ್ಕೊಂದು ಒಳ್ಳೆಯ ಇತಿಹಾಸ ಹೇಳ್ತೇನಪ್ಪ. ಯದು ಮತ್ತು ಒಬ್ಬ ಅವಧೂತ ಅಂದರೆ ಆತ್ಮಲಿಂಗೈಹಿ, ತನ್ನ ಒಳಗಡೆಯೇ ತಾನು ಪಾಠ ಕಲಿತುಕೊಳ್ಳೋದು, ಪ್ರತ್ಯಕ್ಷಾನುಮಾನಗಳಿಂದ ಹೊಸ ಸಂಗತಿಯನ್ನು ತಿಳಿಯೋದು, ದೇವರನ್ನು ಹುಡುಕೋದು. ಯಾವುದರಿಂದ? ಆತ್ಮಲಿಂಗೈಹಿ, ತನ್ನ ಒಳಗಿನ ಕ್ರಿಯೆಗಳನ್ನು ಗಮನಿಸ್ತಾ ದೇವರನ್ನು ಹುಡುಕೋದು. ಅದಕ್ಕೆ ಉದಾಹರಣೆಯಾಗಿ ಅವಧೂತ ಮತ್ತು ನಮ್ಮ ಪೂರ್ವ ಪುರುಷ ಯದುವಿನ ಕಥೆಯನ್ನು ಹೇಳುತ್ತೇನೆ ಅಂತ ಹೇಳ್ತಾನೆ. ಇಷ್ಟು ಹಿನ್ನೆಲೆ ಇದ್ದಕ್ಕಿದ್ದಾಗೆ ನನಗೆ ಸಂತಿಮೆ ಗುರವೋ ರಾಜನ್ 24 ಗುರುಗಳಿದ್ದಾರೆ ಅಂತ ಶುರು ಮಾಡಲ್ಲ. ಅದಕ್ಕೆ ಪೂರ್ವಪೀಠಿಕೆಯಾಗಿ ಇದನ್ನು ತಿಳ್ಕೊಳ್ಬೇಕು. ಕೃಷ್ಣ ಹೇಳ್ತಾನೆ, ನನಗೆ ಯಾರು ಪ್ರಿಯ, ಯಾರು ಶಾಸ್ತ್ರವನ್ನು ಓದ್ತಾರೆ ಅವರು. ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವವರು ಯಾವ ರೀತಿ ಇರ್ತಾರೆ? ಸಾಧಾರಣ ಮನುಷ್ಯರಾಗಿರ್ತಾರೆ, ಅವರಲ್ಲೊಂದು ಸಂಭವನೀಯತೆ ಇದೆ. ಸರಿ, ಅವರು ಹೇಗೆ ದೇವರನ್ನು ಹುಡುಕ್ತಾರೆ? ತಮ್ಮ ಒಳಗಡೆ ಕಾಣಿಸಿಕೊಳ್ಳುವ ಕ್ರಿಯೆಗಳಿಂದ ದೇವರನ್ನು ಹುಡುಕ್ತಾರೆ. ಸರಿ, ಹೇಗೆ? ಅದಕ್ಕೆ ಉದಾಹರಣೆ ಅವಧೂತ ಗೀತೆ. ಹಾಗೆ ಅಷ್ಟು ಕ್ರಮ ಇದೆ. ಕೃಷ್ಣ ಎಲ್ಲಿಂದ ಎಲ್ಲಿಗೆ ಬಂದ ಅನ್ನೋದು ಮುಖ್ಯ. ಅವಧೂತಂ ದ್ವಿಜಂ ಕಂಚಿತ್ ಚರಂತಮಕುತೋ ಭಯಂ ಕವಿಂ ನಿರೀಕ್ಷ ನಿಪುಣಂ ಯದು ಪಪ್ರಚ್ಛ ಧರ್ಮವಿತ್. ಒಬ್ಬ ಅವಧೂತ, ಅವಧೂತ ಅಂತಂದರೆ ಜೀವನದ ಸಹಜ ಶೈಲಿಯನ್ನು ಧಿಕ್ಕರಿಸಿದವ. ಅವಧುನೋತಿ ಜೀವಿತಮಿತಿ ಅವಧೂತ, ಮಹಾಪ್ರಾಣ. ಅವಧೂತ ಅಂದರೆ ಎಲ್ಲರೂ ಬಾಳುವಂತೆ ಬಾಳದವ ಅಂತ. ಅವಧೂತ ಅಂತಂದರೆ ಹೊರಗಡೆ ಬೆತ್ತಲೆಯೇ ತಿರುಗಬೇಕು ಅಂತಿಲ್ಲ. ಅವಧೂತ ಅಂತ ಹೇಳಿದ ಕೂಡಲೇ ಹುಚ್ಚುಚ್ಚಾಗಿ ಆಡಬೇಕು ಅಂತ ಇಲ್ಲವೇ ಇಲ್ಲ. ಅವಧೂತ ಅಂತ ಹೇಳಿದ್ರೆ ಸಾಮಾನ್ಯರಂತೆ ಇಲ್ಲದೇ ಇರೋದು ಅಂತ ಅರ್ಥವೇ ಅಲ್ಲ. ಅವನು ಜೀವನವನ್ನು ಹೇಗೆ ಸ್ವೀಕರಿಸ್ತಾನೆ, ಒಳಗಡೆ ಅವಧೂತತ್ವವನ್ನು ನೋಡಬೇಕೇ ವಿನಃ ಬೇರೆ ಹೊರಗಡೆ ಅಲ್ಲ. ಅವಧೂತಂ ದ್ವಿಜಂ ಕಂಚಿತ್ ಚರಂತಮಕುತೋ ಭಯಂ. ಯಾವ ಭಯವೂ ಇಲ್ಲದೆ ತಿರುಗಾಡ್ತಾ ಇರುವ ಒಬ್ಬ ಅವಧೂತನನ್ನು ನೋಡಿದ ಅಂತೆ. ಕವಿಂ ಜಾಣ, ನಿಪುಣಂ ಜಗತ್ತಿನ ಎಲ್ಲ ಪದಾರ್ಥಗಳ ಮಿತಿಯನ್ನು ಅರಿತವ. ಅವನನ್ನು ನೋಡಿದ. ಯದು ಕೇಳಿದ, ನೋಡಿ, ಗೃಹ್ಯಮಾಣೈ ಆತ್ಮಲಿಂಗೈ, ಶಾಸ್ತ್ರಕ್ಕೆ ಅಧಿಕಾರಿ ಅಂತವ. ತನ್ನ ಒಳಗಡೆಯ ಕ್ರಿಯೆ, ತನ್ನ ಒಳಗಡೆಯ ಜ್ಞಾನದಿಂದ ಬೇರೆಯೊಂದನ್ನು ತಿಳಿದು, ತನಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೆ ಗೊತ್ತಿದೆ ಅಂತ ತಿಳಿದುಕೊಂಡು ಅಲ್ಲಿಗೆ ಹೋಗಿ ಕೇಳ್ದ. ಅದಕ್ಕೆ ಇಲ್ಲಿ ಹೇಳಿದ್ದು, ಶಾಸ್ತ್ರದ ಅಧಿಕಾರಿ ಯದು ಸಿಕ್ಕನ. ಸರಿ, ಹೇಳಬಲ್ಲವ ಎಂತವ? ಅವನು ಕೂಡ ಹಾಗೆ ತನ್ನ ಒಳಗಡೆಯಿಂದ, ತನ್ನ ಒಳಗಡೆ ಆಗುವ ಅನುಭವದಿಂದ ದೇವರನ್ನು ತಿಳಿದುಕೊಂಡವ. ನೋಡಿ, ಎರಡು ಅನುಭವಗಳು, ಎರಡು ರೀತಿಯ ಅನುಭವಗಳು ಮೀಟಾಯಿತು. ಒಂದು ರೀತಿ ತನ್ನ ಒಳಗಿನ ಸಂಗತಿಯಿಂದ ತನ್ನ ಒಳಗಡೆ ಇರುವ ಅಭಿಪ್ರಾಯ, ನಿಲುವು, ಅವರ ನಿಲುವೇನು, ನಾನು ಅವ್ರ ರೀತಿ ಹೇಗಿರಬಹುದು, ಹೇಗಿರಬಾರದು, ಇದನ್ನೆಲ್ಲ ಅವಧೂತ ಕಲ್ತಿದ್ದಾನೆ. ಗೃಹ್ಯಮಾಣೈ ಆತ್ಮಲಿಂಗೈ, ಅವನು ಉನ್ನತಾಧಿಕಾರಿ. ಅವಧೂತನನ್ನು ನೋಡಿದ ಯದು, ನಂತರ ಇವನಿಲ್ಲ, ಇವನಲ್ಲಿಯೂ ಜ್ಞಾನ ತೋರ್ತಾ ಇದೆ. ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ಇವನು ಎಂತಹ ಜ್ಞಾನಿ ಅಂತ ತೋರ್ತಾ ಇದೆ. ಕೃಷ್ಣ ಹೇಳಿದ ಅಧಿಕಾರಿ ಲಕ್ಷಣ ಇಬ್ಬರಲ್ಲೂ ಇದೆ. ಅವಧೂತನಲ್ಲಿಯೂ ಇದೆ, ಯದುವಿನಲ್ಲಿಯೂ ಇದೆ. ಇಬ್ಬರೂ ಕೂಡ ತಮ್ಮನ್ನು ಒಳಗಡೆ ನೋಡಿಕೊಂಡು ಹೊರಗಡೆ ಬರುವ ಪದಾರ್ಥಗಳೊಂದಿಗೆ, ಹೊರಗಡೆ ಕಾಣುವ ಪದಾರ್ಥಗಳೊಂದಿಗೆ ಕಂಪೇರ್ ಮಾಡಿಕೊಂಡು
ಒಬ್ಬ ಕಲಿತ ಇನ್ನೊಬ್ಬ ಕಲೀಲಿಕ್ಕಿದ್ದಾನೆ. ಅವಧೂತ ಜಗತ್ತನ್ನು ನೋಡಿ ಕಲಿತಿದ್ದ, ಯದು ಅವಧೂತನನ್ನು ನೋಡಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದರಿಂದಾಗಿ ಗೃಹ್ಯಮಾಣೈ ಆತ್ಮಲಿಂಗೈ ಸ್ವಬಾಹ್ಯಂ ಅನುಮಾನತಃ ತಮಗಿಂತ ವಿಲಕ್ಷಣನಾದ ದೇವರನ್ನು ಅವರು ಕಾಣುತ್ತಾರೆ. ತಮ್ಮ ದೃಷ್ಟಿಯ ಪರಿಧಿಗೆ ನಿಲುಕದವನನ್ನು, ಸ್ವಬಾಹ್ಯ ಅವನನ್ನು ಊಹಿಸಲಿಕ್ಕೆ ಅವರು ನೋಡುವ ಕಾರಣ ಈ ಪ್ರಪಂಚದ ನಡೆ. ಕೃಷ್ಣ ಹೇಳಿದ ಅಧಿಕಾರಿಯ ಲಕ್ಷಣ ಇಬ್ಬರಲ್ಲಿಯೂ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅದಕ್ಕೆ ಶಾಸ್ತ್ರಕ್ಕೆ ಯಾರು ಅಧಿಕಾರಿ? ಕೃಷ್ಣ ಮೊದಲು ಉದ್ಧವನಿಗೆ ಹೇಳಿದ್ದು ಅಧಿಕಾರಿ ಯಾರು ಶಾಸ್ತ್ರಕ್ಕೆ? ಕಂಡದ್ದರಿಂದ ಕಾಣದೇ ಇರೋದನ್ನು ಊಹಿಸುವವ, ಕಂಡದ್ದರಿಂದ ಕಾಣದೇ ಇರುವುದನ್ನು ಊಹಿಸಿ ಆಮೇಲೆ ಸಾಕ್ಷಾತ್ಕರಿಸಿಕೊಂಡವರನ್ನು ಪ್ರಶ್ನೆ ಮಾಡಿದವ, ಇವರೆಲ್ಲರೂ ಶಾಸ್ತ್ರಕ್ಕೆ ಅಧಿಕಾರಿಗಳೇ. ಇಂತಹ ಕುತೂಹಲ ಇರಬೇಕು ಶಾಸ್ತ್ರ ಓದುವವರಿಗೆ. ಅವನು ಶಾಸ್ತ್ರದ ಅಧಿಕಾರಿ ಆಗ್ತಾನೆ, ಶಾಸ್ತ್ರದಿಂದ ಫಲ ಪಡಿತಾನೆ. ಅದಕ್ಕೆ ಕೃಷ್ಣನ ಈ ಒಂದು ಹೇಳಿಕೆ ಬೇಕಾಷ್ಟು ಆಯಾಮಗಳಿದೆ. ಮಲ್ಟಿಪಲ್ ಡೈಮೆನ್ಷನ್ಸ್ ಆರ್ ದೇರ್. ಬೇಕಾಷ್ಟು ಆಯಾಮ. ಏನದು? ಕುತೋ ಬುದ್ಧಿರಿಯಂ ಬ್ರಹ್ಮನ್ ಅಕರ್ತುಸ್ತೆ ವಿಶಾರದ ಯಾಮಾಸಾದ್ಯ ಭವಾನ್ ಲೋಕಾನ್ ವಿದ್ವಾಂಶ್ಚರತಿ ಬಾಲವತ್. ಬ್ರಹ್ಮನ್, ಬ್ರಾಹ್ಮಣನೇ, ಕುತೋ ಬುದ್ಧಿರಿಯಂ, ನಿನಗೆ ಯಾಕೆ ಹೀಗಿರಬೇಕು ಅಂತ ಅನ್ನಿಸಿತು? ಮೊದಲನೇ ಪ್ರಶ್ನೆ. ಯಾಕೆ? ವಿಶಾರದ, ನೀನು ಲೋಕದ ಮೇಲು ಕೀಳುಗಳನ್ನು, ಆಚೆ ಈಚೆಗಳನ್ನು ಎಲ್ಲವನ್ನೂ ತಿಳಿದಿದ್ದಿ ಅಂತ ನನಗೆ ಗೊತ್ತಾಗ್ತಾ ಇದೆ. ಶಾರ ಅಂತಂದರೆ ಹೊಳಪು ಅಂತರ್ಥ. ಶಾರದ ಅಂದರೆ ಹೊಳಪನ್ನು ನೀಡುವುದು. ವಿಶಾರದ, ವಿಶೇಷವಾದ ಹೊಳಪನ್ನು ನೀಡಿರುವುದು. ವಿಶಾರದ ಮತಿಹಿ. ಈ ವಿಶಾರದ ಅನ್ನೋದಕ್ಕೆ ಇನ್ನೊಂದು ರೀತಿಯ ಅರ್ಥ ಇದೆ. ಶಾರ ಅಂತಂದರೆ ಬುದ್ಧಿಗೆ ಹಿಂಸೆಯನ್ನು ನೀಡುವ, ಕುತೂಹಲ ಇಲ್ಲದೆ ಇರೋದು ಮೊದಲಾದವುಗಳು. ಅದನ್ನು ಜತಿ ಕತ್ತರಿಸುವಂತಹ ಬುದ್ಧಿ. ಅಂದರೆ ಕುತೂಹಲ ಮೊದಲಾದವುಗಳನ್ನು ಬೆಳೆಸಿಕೊಂಡು, ಶಾಸ್ತ್ರ ಕುತೂಹಲ ಮೊದಲಾದವುಗಳನ್ನು ಹೊಂದಿ ಬುದ್ಧಿಗೆ ಹಿಂಸೆ ನೀಡುವ, ಕುತೂಹಲ ಇಲ್ಲದೇ ಇರೋದು ಮೊದಲಾದ ಕೆಟ್ಟ ಸ್ವಭಾವವನ್ನು ಕತ್ತರಿಸುವುದು. ಇವೆಲ್ಲ ವಿಶಾರದಾನೆ. ಈ ವಿಶಾರದಾ ಮತಿ ಎಲ್ಲಿಂದ ಬಂತು ನಿನಗೆ? ನನಗೆ ಗೊತ್ತಾಗ್ತಾ ಇದೆ, ಎಲ್ಲರಂತೆ ನೀನಿಲ್ಲ. ಯಾಕೆಂದರೆ ಅವಧೂತರನ್ನು ಗುರುತಿಸೋದು ಬಹಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಬೇಜವಾಬ್ದಾರಿ ಇರುವವರನ್ನು ನಾವು ಅವಧೂತರು ಅಂತ ಅನ್ಕೊಂಡ್ಬಿಡ್ತೇವೆ. ಹೀಗೆಲ್ಲ ಆಗುತ್ತೆ. ಬೇಜವಾಬ್ದಾರಿ ಇರುವವರೆಲ್ಲ, ಯಾಕೆ ನಾನು ಜೀವನದಲ್ಲಿ ಅವಧೂತರನ್ನು ಹುಡುಕಿದವ, ಬೇರೆ ಬೇರೆ ತರಹದ ಅವಧೂತರನ್ನು ಹುಡುಕಿದವ, ನೋಡಿದವ. ಕಡೆಗೆ ಇವರು ಅವಧೂತರು, ಇವರಲ್ಲ, ಸುಮ್ಮನೆ ವೇಷ ಹಾಕಿದವರು. ಇದೆಲ್ಲ ದೇವರು ನನಗೆ ತೋರಿಸಿದ್ದಾನೆ. ಅದರಿಂದಾಗಿ ನಾನು ಹೇಳ್ತಾ ಇರೋದು, ಅವಧೂತರು ಅಕಸ್ಮಾತ್ತಾಗಿ ಭೇಟಿಯಾಗಿದ್ದಾರೆ. ನಾನು ಇವರ ಅವಧೂತರು ಅಂತ ಅಂದುಕೊಂಡವರು ಅವಧೂತರಾಗಿರಲಿಲ್ಲ. ಈ ತರಹದ ಪ್ರಯಾಣ ಇದೆ. ಆದರೆ ಯದು ಗುರುತಿಸಿದ. ಯಾಕೆ ಅಂತಂದರೆ ಅವನು ಸಾಮಾನ್ಯ ಅಲ್ಲ. ಅವನು ಅದನ್ನು ಹೇಳಿದ್ದು, ಅಕರ್ತುಹು, ಏನನ್ನೂ ಮಾಡ್ತಾ ಇಲ್ಲ ನೀನು, ನಿರಾತಂಕವಾಗಿ ಇದೆ, ಒಳಗಡೆ ಅನೇಕ ಕ್ರಿಯೆಗಳು ನಡೀತಾ ಇದೆ. ನಿನಗೆ ಯಾಕೆ ಹೀಗಿರಬೇಕು ಅಂತ ಅನ್ನಿಸಿತು ಅಂತ ಹೇಳು. ಯಾ ಮಾತಾದ್ಯ ಭವಾನ್ ಲೋಕಾನ್ ವಿದ್ವಾಂಶ್ಚರತಿ ಬಾಲವತ್. ಈ ತರಹದ ಪ್ರಜ್ಞೆ ಇರೋದಕ್ಕೆ ಅಂತ ಕಾಣುತ್ತೆ. ಬಾಲಕನ ಹಾಗೆ ನೀನು ಲೋಕವನ್ನು ತಿರುಗ್ತಾ ಇದ್ದಿ. ಬಾಲಕನಿಗೆ ಯಾವ ನಿರೀಕ್ಷೆಯೂ ಇರೋಲ್ಲ, ಯಾವ ನಿರೀಕ್ಷೆಯೂ ಇರಲ್ಲ. ಆ ತರಹ ತಿರುಗಾಡ್ತಾ ಇದ್ದಿ. ಬಾಲ ಅಂದರೆ ಹಾಗೆ, ಪ್ರಜ್ಞಾಬಲ ಇರುವವ ಬಾಲ. ಯಾರನ್ನು ಏನನ್ನು ನಿರೀಕ್ಷೆ ಮಾಡೋಲ್ಲ, ತಿರುಗ್ತಾ ಇರ್ತಾನೆ.
ಪ್ರಾಯೋ ಧರ್ಮಾರ್ಥಕಾಮೇಷು ವಿವಿತ್ಸಾಯಾಂಚ ಮಾನವಾ ಹೇತುನೈವ ಸಮೀಹಂತೆ ಆಯುಷೋ ಯಶಸ್ಶ್ರಿಯ. ಸಾಮಾನ್ಯವಾಗಿ ಪ್ರಾಯ ಜನರಲ್ಲಿ ಇದ್ದ ಹಾಗೆ ಮನುಷ್ಯರು ಧರ್ಮ ಅರ್ಥ ಕಾಮ ಇವುಗಳನ್ನು ಪಡಿಬೇಕು ಅಂತ ಹೊರಡುತ್ತಾರೆ. ಇವುಗಳನ್ನು ಪಡಿಬೇಕಾದರೆ ಈ ಕಾರಣ ಇರಬೇಕು, ನಮ್ಮ ಆಪರೇಷನ್ ಹೀಗಿರಬೇಕು, ಹೀಗಿದ್ದರೆ ಈ ಫಲ ಬರುತ್ತೆ, ನಾವು ಇದರಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಅಷ್ಟೇ ಅಲ್ಲ, ಇವರ ಎಕ್ಸ್ಪೆಕ್ಟೇಷನ್ ನಮ್ಮ ಮೇಲೆ ಹೀಗಿದೆ, ಅದರಿಂದಾಗಿ ನಾವು ಹೀಗಿರಬೇಕು. ಈ ತರಹ ಇದ್ದರೆ ಧರ್ಮ ಅರ್ಥ ಕಾಮ ಮೂರೂ ಕೂಡ ಸಿಗುತ್ತೆ. ಇದು ನಮ್ಮ ಮೆಂಟಾಲಿಟಿ. ಪ್ರಾಯೋ ಧರ್ಮಾರ್ಥ ಕಾಮೇಶು, ಕಾಮ ಹೀಗಿರಬೇಕು, ಫಲ ಹೀಗಿರುತ್ತೆ, ಧರ್ಮ ಹೀಗಿರಬೇಕು, ಅರ್ಥ ಹೀಗಿರುತ್ತೆ, ಆಸ್ತಿ ಅಂತಂದರೆ ಇದು ಇತ್ಯಾದಿಗಳೆಲ್ಲ ಇರುತ್ತೆ. ಹೇತುನೈವ ಸಮೀಹಂತೆ, ಈ ಕಾರಣ ಹೀಗಿದೆ. ನಮಗೆ ಕೀರ್ತಿ ಬೇಕು, ಆಯುಷ್ಯ ಬೇಕು, ಸಂಪತ್ತು ಬೇಕು. ಈ ಧರ್ಮಾರ್ಥ ಕಾಮಗಳಲ್ಲಿ ಇವೇ ಮುಖ್ಯವಾದದ್ದು ಅಂತ ಜನ ಇದನ್ನು ಬಯಸ್ತಾರೆ. ಯಾರಿಗೆ ಬೇಡ ಇದು? ಎಲ್ಲರಿಗೂ ಬೇಕು. ನೀನು ಅದನ್ನೆಲ್ಲ ಪಡೆದಿದ್ದೀಯ, ಆದರೆ ಪಡಿಬೇಕಾದ್ರೆ ನಾವೆಲ್ಲ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಥರ ನೀನು ಮಾಡ್ತಾ ಇಲ್ಲ. ತ್ವಂತು ಕಲ್ಯಕ್ಕವಿರ್ದಕ್ಷ ಸುಭಗೋ ಮೃತಭಾಚಣ ನ ಕರ್ತುಮೀಹಸೆ ಕಿಂಚಿತ್ ಜಡೋನ್ಮತ್ತ ಪಿಶಾಚವತ್. ತ್ವಂತು ಕಲ್ಯ, ಕೆಲವರು ಮಾಡದೇ ಇರೋವರಿಗೆ ಈ ಸಾಮರ್ಥ್ಯವೇ ಇರಲ್ಲ. ತ್ವಂತು ಕಲ್ಯ, ನಿನಗೆ ಸಾಮರ್ಥ್ಯ ಇದೆ, ಧರ್ಮ ಅರ್ಥ ಕಾಮಗಳನ್ನು ದಕ್ಕಿಸಿಕೊಳ್ಳಬಲ್ಲ ಕೆಪಾಸಿಟಿ ಇದೆ, ಬಟ್ ನೀನು ಸುಮ್ಮನೆ ಇದ್ದೀಯ, ಏನು ಮಾಡ್ತಾ ಇಲ್ಲ. ಅದನ್ನು ಹೇಳಿದ್ದು ತ್ವಂತು ಕಲ್ಯ ಅಂದರು. ಕವಿಹಿ ಪ್ರಜ್ಞಾವಂತ, ಸಾಮರ್ಥ್ಯ ದೈಹಿಕವಾಗಿ ಇರುತ್ತೆ, ಅದಕ್ಕೆ ಬೆಂಬಲವಾಗಿ ಪ್ರಜ್ಞೆ ಇಲ್ಲದೆ ಹೋದರೆ ಇಲ್ಲ, ಪ್ರಜ್ಞಾವಂತ. ದಕ್ಷ, ಯು ಆರ್ ಕೇಪಬಲ್. ನಿನ್ನ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ದರೆ ನೀನು ಈ ಧರ್ಮಾರ್ಥ ಕಾಮಗಳನ್ನು ಪಡೆಯಲು ಕೆಲಸ ಮಾಡಲಿಕ್ಕೆ ಕೇಪಬಲ್ ಅಂತ ತೋರ್ತಾ ಇದೆ. ಸುಭಗ, ಅಮೃತಭಾಚಣ ಎಲ್ಲನೂ ಇರುತ್ತೆ ಕೆಲವರಿಗೆ, ಆದರೆ ದೌರ್ಭಾಗ್ಯ ಬೆನ್ನಟ್ಟುತ್ತಾ ಇರುತ್ತೆ. ಏನೇ ಮಾಡ್ತಾ ಇದ್ರೂ ಫ್ಲ್ಯಾಪ್. ಒಳ್ಳೆ ಪ್ರಜ್ಞೆ, ಒಳ್ಳೆ ಪ್ರತಿಭೆ, ಒಳ್ಳೆ ಗುಣ ಎಲ್ಲವೂ ಇರುತ್ತೆ, ಏನು ಕೆಲಸ ಆಗ್ತಾ ಇರಲ್ಲ. ಅವ್ರಿಗೆ ರೆಕಗ್ನಿಷನ್ ಇರೋಲ್ಲ, ಏನಿರಲ್ಲ. ಜೀವನ ಇಡೀ ಘೋಸ್ಟ್ ರೈಟರ್ ಆಗಿ ಬರೆದು ಸತ್ತವರನ್ನು ನಾವು ನೋಡಿದ್ದೇವೆ. ಒಬ್ಬರು ಪ್ರಸಿದ್ಧ ರಾಜ್ಯಪಾಲರವರು, ಅವರ ಹೆಸರು ನಾನು ಹೇಳಲ್ಲ, ಪ್ರಖ್ಯಾತ ಕನ್ನಡದ ಮಾಸಪತ್ರಿಕೆಯಲ್ಲಿ ಆ ಮಾಸಪತ್ರಿಕೆ ಶುರು ಆದಾಗಿನಿಂದ ಆ ಮಾಸಪತ್ರಿಕೆ ಪೂರ್ಣ ಮುಗಿಯುವವರೆಗೆ, ಅವರು ಬದುಕಿರುವವರೆಗೆ ಲೇಖನ ಬರಿತಾ ಇದ್ದರು. ಒಂದೇ ಒಂದು ಅಕ್ಷರನೂ ಅವರು ಬರಿತಾ ಇರಲಿಲ್ಲ, ಅವರ ಹೆಸರಿನಲ್ಲಿ ಬೇರೆ ಪ್ರಿಂಟ್ ಆಗ್ತಾ ಇತ್ತು. ಕೆಲವೊಮ್ಮೆ ಹೀಗೆ. ಆ ಘೋಸ್ಟ್ ರೈಟ್ರು ಗೊತ್ತು, ಅವ್ರಿಗೆ ಯಾವುದೇ ರೆಕಗ್ನಿಷನ್ ಇಲ್ಲ, ಜ್ಞಾನಿ ಅಂತ ಹೇಳಿ ಪ್ರಶಸ್ತಿ ಇಲ್ಲ, ಸನ್ಮಾನ ಇಲ್ಲ, ಏನಿಲ್ಲ. ಇವರು ಒಂದು ಅಕ್ಷರ ಬರೆದಿಲ್ಲ, ಅವ್ರ ಹೆಸರಿನಲ್ಲೇ ಪ್ರಿಂಟ್ ಆಗ್ತಾ ಇತ್ತು. ಲೋಕೋತ್ತರ ಕೀರ್ತಿಯನ್ನು ಪಡೆದರು, ರಾಜ್ಯಪಾಲರು ಅಂತನ್ನುವ ಹೆಗ್ಗಳಿಕೆ ಬಂತು, ಎಲ್ಲವೂ ಬಂತು. ಏನು ಮಾಡೋಣ ಇಂಥವರಿಗೆ? ಅದರಿಂದಾಗಿ ಕೆಲವೊಬ್ಬರಿಗೆ ಎಲ್ಲ ಇರುತ್ತೆ, ದೌರ್ಭಾಗ್ಯವು ಬೆನ್ನಲ್ಲಿ ಇರುತ್ತೆ. ಕೆಲವೊಬ್ಬರಿಗೆ ಏನೂ ಇರಲ್ಲ, ಸೌಭಾಗ್ಯ ಇರುತ್ತೆ, ಏನು ಕೆಲಸ ಮಾಡದೆ ಹೋದರೂ ರೆಕಗ್ನಿಷನ್ ಅಂತೂ ಇರುತ್ತೆ. ಒಂದೇ ಒಂದು ಕೆಲಸ ಮಾಡಿರಬೇಕಾಗಿಲ್ಲ, ಹೋ ಅಂತ ಎತ್ತರದಲ್ಲಿ ಕೂತಿರ್ತಾರೆ. ಅದಕ್ಕೆ ಹೇಳಿದ್ದು, ನಿನಗೆ ಹಾಗೂ ಇಲ್ಲಪ್ಪ,
ಸುಭಗಃ. ಸರಿ, ಮಾತು ಚೆನ್ನಾಗಿದೆ. ಅಮೃತ ಭಾಷಣ ನ ಕರ್ತು ಮೀಹತೆ ಕಿಂಚಿತ್. ಇಷ್ಟೆಲ್ಲ ಇದ್ದರೂ ಧರ್ಮಾರ್ಥ ಕಾಮಗಳಿಗೆ ಸಾಧನವಾದ ಶರೀರ ಸಂಪತ್ತು ಇದೆ, ಧರ್ಮಾರ್ಥ ಕಾಮಗಳಿಗೆ ಸಾಧನವಾದ ಬೌದ್ಧಿಕ ಸಂಪತ್ತು ಇದೆ, ಧರ್ಮಾರ್ಥ ಕಾಮಗಳಿಗೆ ಸಾಧನವಾದ ಪುಣ್ಯ ಸಂಪತ್ತು ಇದೆ. ಹೀಗೆ ಪುಣ್ಯ ಸಂಪತ್ತು, ದೇಹ ಸಂಪತ್ತು, ಜ್ಞಾನ ಸಂಪತ್ತು ಎಲ್ಲವೂ ಇದೆ. ಆದರೆ ಏನನ್ನ ಮಾಡಬೇಕು ಅಂತ ನಿನಗೆ ಅನ್ನಿಸ್ತಾನೇ ಇಲ್ಲ. ನಿನ್ನ ಬಾಡಿ ಲ್ಯಾಂಗ್ವೇಜು ಹೊರಗಡೆ ಒಂಥರಹ ಇದೆ, ನಿನ್ನ ಮನಸ್ಸಿನ ಒಳಗಡೆಯ ಒಂದು ಆಳ ಹೀಗಿದೆ. ಇದು ಎರಡೂ ಕೂಡ ಹೊರಗಡೆಯ ಜನರಿಗೆ ಮ್ಯಾಚ್ ಆಗಿ ಕಾಣಿಸ್ತಾ ಇಲ್ಲ. ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಧರ್ಮಾರ್ಥ ಕಾಮಗಳನ್ನು ಗಳಿಸಿಕೊಳ್ಳುವ, ಧರ್ಮಾರ್ಥ ಕಾಮಗಳನ್ನು ಉಳಿಸಿಕೊಳ್ಳುವ, ಧರ್ಮಾರ್ಥ ಕಾಮಗಳನ್ನು ಹೊಂದಬಲ್ಲ ಸಾಮರ್ಥ್ಯ ಇದೆ. ಆದರೆ ಧರ್ಮಾರ್ಥ ಕಾಮಗಳನ್ನು ಹೊಂದಲಿಕ್ಕೆ ಜನ ಎಲ್ಲ ಏನು ಪ್ರಯತ್ನ ಪಡ್ತಾ ಇದ್ದಾರೆ, ನೀನು ಹಾಗೆ ಪ್ರಯತ್ನ ಪಡ್ತಾ ಇಲ್ಲ. ಯಾಕೆಂದರೆ ಪ್ರಯತ್ನ ಪಡುವವರಿಗೆ ಇದೆಲ್ಲ ಇರಬೇಕು ಅಂತಿಲ್ಲ. ಪ್ರಯತ್ನ ಪಡ್ತಾರೆ, ಸಾಮರ್ಥ್ಯ ಇರಬೇಕು ಅಂತಿಲ್ಲ, ಜ್ಞಾನ ಇರಬೇಕು ಅಂತಿಲ್ಲ, ಕೇಪಬಿಲಿಟಿ ಇರಬೇಕು ಅಂತಿಲ್ಲ, ಅದೃಷ್ಟ ಇರಬೇಕು ಅಂತ ಇಲ್ಲ, ಒಳ್ಳೆ ಮಾತಿರಬೇಕು ಅಂತ ಇಲ್ಲ. ಆದರೆ ಧರ್ಮಾರ್ಥ ಕಾಮಗಳಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ವಲ್ಪ ಸಿಗತ್ತೆ, ಸ್ವಲ್ಪ ಸಿಗಲ್ಲ, ಕೆಲವ್ರಿಗೆ ಸಿಗೋದೇ ಇಲ್ಲ. ನಿನಗೆ ಅದೆಲ್ಲವನ್ನು ಹೊಂದಲಿಕ್ಕೆ ಕೇಪಬಿಲಿಟಿ ಇದೆ, ಕೆಲಸ ಮಾಡ್ತಾ ಇಲ್ಲ. ಆ ಮಾಡದೇ ಇರೋದು ಸೋಮಾರಿತನ ಮೊದಲಾದವುಗಳಿಂದಲ್ಲ, ಬುದ್ಧಿಪೂರ್ವಕವಾಗಿ ಅದನ್ನು ಗುರುತಿಸಿದ್ದೇನೆ. ಆ ಸೂಕ್ಷ್ಮ ನನಗೆ ಅರ್ಥ ಆಗಿದೆ. ಅದರಿಂದಾಗಿ ನಾನು ಕೇಳ್ತಾ ಇದ್ದೇನೆ, ಯಾಕೇನು ಮಾಡ್ತಾ ಇಲ್ಲ? ಜಡೋನ್ಮತ್ತ ಪಿಶಾಚವತ್, ಹೊರಗಡೆಯ ಜನರಿಗೆ ಜಡ ಮೂರ್ಖನ ಹಾಗೆ, ಹುಚ್ಚನ ಹಾಗೆ, ಪಿಶಾಚದ ಹಾಗೆ ಕಾಣಿಸ್ತಾ ಇದ್ದೀಯಾ. ಪಿಶಾಚ ಅಂದರೆ ಪಿಶಿತ ಮಶ್ನಾತಿ ಅಂತ. ಪಿಶಾಚ ಅಂತ ಹೇಳಿದರೆ ಕೊಳೆತದ್ದನ್ನು ತಿನ್ನುವ ಪಿಶಾಚಿಗಳು. ಕೊಳೆತದ್ದನ್ನು ತಿನ್ನೋದು, ಅದನ್ನು ಪಿಶಾಚ ಅಂತ ಕರೆಯೋದು. ಫ್ರೆಶ್ ಆಗಿರೋದನ್ನು ತಿನ್ನೋಲ್ಲ. ಆ ತರಹ ನೀನು ಕಾಣ್ತಾ ಇದ್ದಿ. ಜನೇಚು ದಹ್ಯಮಾನೇಶು ಕಾಮಲೋಭದವಾಗ್ನಿನ ನ ತಪ್ಯಸೇಗ್ನಿನ ಮುಕ್ತೋ ಗಂಗಾಂಭಸ್ತ ಇವ ದ್ವಿಪಃ. ಜನೇಶು ದಹ್ಯಮಾನೇಶು, ಜನರು ಒಳಗಡೆ ಇರುವ ಕಾಮ, ಲೋಭ ಮೊದಲಾದ ಬೆಂಕಿಯಿಂದ ಸುಟ್ಟು ಹೋಗ್ತಾ ಇದ್ದಾರೆ. ನೀನು ತಣ್ಣಗಿದ್ದೀಯ. ಹೇಗೆ? ಗಂಗಾಂಬಸ್ಥ ಇವ ದ್ವಿಪಃ. ತೀರದ ಮರಗಳು, ಕಾಡುಗಳು ಉರಿಯುವಾಗ ಗಂಗಾ ನದಿಯ ಒಳಗಡೆ ಇರುವ ಆನೆ ತಣ್ಣಗಿರುವ ಹಾಗೆ ನೀನಿದ್ದೀಯಲ್ಲ. ಏನು ಇದರ ಗುಟ್ಟು? ತ್ವನ್ಹಿನ ಪೃಚ್ಛತಾಂ ಬ್ರಹ್ಮನ್ ಆತ್ಮನಿ ಆನಂದ ಕಾರಣಾತ್ ಬ್ರೂಹಿ ಸ್ಪರ್ಶ ವಿಹೀನಸ್ಯ ಭವತಃ ಕೇವಲಾತ್ಮನಃ. ಬ್ರಹ್ಮನ್, ಓ ಜ್ಞಾನಿಯೇ, ಆತ್ಮನಿ ಆನಂದ ಕಾರಣ, ಒಳಗಡೆ ಇಷ್ಟೊಂದು ಆನಂದದಿಂದ ಇದ್ದೀಯಲ್ಲ, ಇದರ ಕಾರಣ ಏನು? ತ್ವಂತು ಸ್ಪರ್ಶ ವಿಹೀನಸ್ಯ ಬ್ರೂಹಿ ಸ್ಪರ್ಶ ವಿಹೀನಸ್ಯ. ಪದಾರ್ಥಗಳ ನಡುವೆ ಇದ್ದೂ ಕೂಡ ಪದಾರ್ಥಗಳ ಸ್ಪರ್ಶ ನಿನಗಾಗ್ತಾ ಇಲ್ಲ, ಅಂದರೆ ಸ್ಪರ್ಶದ ಪರಿಣಾಮ ಆಗ್ತಾ ಇಲ್ಲ. ಕೇವಲಾತ್ಮನಃ. ಕೇವಲಾತ್ಮ ಅಂದರೆ ಏನು? ದೇಹ ಇಲ್ಲ ಅಂತನ ಅರ್ಥ. ಅದಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನ ಬರೆದರು, ಶರೀರ ಮಾತ್ರ ಪರಿಗ್ರಹಸ್ಯ. ಶರೀರ ನಿನಗಿದೆ, ಅದರ ಅರಿವು ಇದೆ ಅಷ್ಟೆ. ಈ ಶರೀರ ನನ್ನದು ಅನ್ನುವ ಒಂದು ಅರಿವಿದೆ. ಇನ್ಯಾವ ಶರೀರದ ಬಗೆಗೆ ಕಾಳಜಿಯೂ ಇಲ್ಲ. ಅವನನ್ನು ಕೇವಲ ಆತ್ಮ ಅಂತ ಕರೆದಿದ್ದು. ಕೇವಲ ಆತ್ಮ ಅಂದರೆ ಶರೀರ ಇಲ್ಲದವ ಅಂತ ಅರ್ಥ ಮಾಡಬೇಡಿ. ಮಾನಸಿಕವಾಗಿ ಈ ಶರೀರ ಬೇರೆ, ನಾನು ಬೇರೆ ಅನ್ನುವ ಅರಿವಿದೆ. ಈ ಶರೀರ ನನಗೆ ಕೊಟ್ಟದ್ದು ಅನ್ನುವ ಅರಿವು ಇದೆ. ಆದ್ದರಿಂದ ಬ್ರೂಹಿ, ನೀನು ಹೇಳು. ಯದು ನೈವಂ ಮಹಾಭಾಗೋ
ಬ್ರಹ್ಮಣ್ಯೇನ ಮಹೀಯತಾ ಪೃಷ್ಟಸ್ಸಭಾಜಿತ ಪ್ರಾಹ ಪ್ರಶ್ರಯಾವನತಂ ದ್ವಿಜಃ. ಸುಮೇಧಸ, ಒಳ್ಳೆ ಪ್ರಜ್ಞಾವಂತನಾಗಿರುವ, ಬ್ರಹ್ಮಣ್ಯೇನ ಜ್ಞಾನಿಗಳಲ್ಲಿ ಹಿತನಾಗಿರುವ, ಜ್ಞಾನಿಗಳಲ್ಲಿ ನಿಷ್ಠನಾದ ಯದು ಪ್ರಶ್ನೆ ಕೇಳಿದಾಗ ಪ್ರಶ್ರಯಾವನತಂ, ವಿನೀತನಾಗಿರುವ ಅವನನ್ನು ಕುರಿತು ದ್ವಿಜಃ, ಈ ಹಾರವ ಅವಧೂತ ಪ್ರಾಹ ಹೇಳಲಿಕ್ಕೆ ಶುರು ಮಾಡಿದ. ಬ್ರಾಹ್ಮಣ ಉವಾಚ ಸಂತಿ ಮೇ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾ ಯತೋ ಬುದ್ಧಿಮುಪಾದಾಯ ಮುಕ್ತೋಟಾಮೀಹ ತಾನ್ ಶೃಣು. ರಾಜನ್, ದೊರೆಯೇ, ಸಂತಿಮೇ ಗುರವಃ, ಬಹಳ ಜನ ಗುರುಗಳು ನನಗಿದ್ದಾರೆ. ಅದನ್ನೇ ಕೃಷ್ಣ ಹೇಳಿದ್ದು. ಯಾರು ತನ್ನ ಒಳಗಡೆ ಇರುವ ಪ್ರಜ್ಞೆಯಿಂದ ಹೊರಗಡೆ ಇರುವ ವಸ್ತುಗಳನ್ನು ನೋಡಿ ಕಂಪೇರ್ ಮಾಡಿಕೊಂಡು ನಾನು ಹೀಗಿರಬೇಕು ಹೀಗಿರಬಾರದು ಅಂತ ಹೇಳ್ತಾನೋ ಅವನು ಶಾಸ್ತ್ರಕ್ಕೆ ಅಧಿಕಾರಿ. ಎಲ್ಲವೂ ಹೀಗೆ ಇರಬೇಕು ಅಂತಲ್ಲ, ಎಲ್ಲವೂ ಹೀಗಿರಬಾರದು ಅಂತಿಲ್ಲ. ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಒಂದು ಗುಣಸ್ವಭಾವಗಳಿದೆ. ಇದನ್ನು ಅರಿತುಕೊಂಡು ಸತ್ಯವನ್ನು ಹುಡುಕುವವ, ಪ್ರತಿಯೊಂದು ವಸ್ತುಗಳ ಸಿಮಿಲಾರಿಟಿ ಮತ್ತು ಡಿಸ್ಸಿಮಿಲಾರಿಟಿಯನ್ನು ನೋಡಿ ತನ್ನ ಒಳಗಡೆ ಪಕ್ವನಾಗುವವ ಶಾಸ್ತ್ರಕ್ಕೆ ಅಧಿಕಾರಿ. ಆ ತರಹದ ಅಧಿಕಾರಿಯೊಬ್ಬನನ್ನು ಕುರಿತು ಹೇಳ್ತಾ ಇರೋದು. ಅದಕ್ಕೆ ಅವನು ಹೇಳಿದ್ದು ಸಂತಿ ಮೇ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾ. ನನ್ನ ಬುದ್ಧಿಯಲ್ಲಿ ನೆಲೆಗೊಂಡ ಗುರುಗಳಿದ್ದಾರೆ. ಕೆಲವರನ್ನು ನೋಡಿ ಈ ತರಹ ಇರಬೇಕು, ಕೆಲವರನ್ನು ನೋಡಿ ಈ ತರಹ ಇರಬಾರದು. ಯಥೋ ಬುದ್ಧಿಮುಪಾದಾಯ, ಅವರೆಲ್ಲರಿಂದ ಬಾಳುವ ಬಗೆಯನ್ನು, ಬಾಳಿನ ಅಸ್ತಿತ್ವದ ಬಗೆಯನ್ನು ತಿಳಿದುಕೊಂಡು ಮುಕ್ತ, ದ್ವಂದ್ವದಿಂದ ಆಲ್ಮೋಸ್ಟ್ ಬಿಡುಗಡೆಯಾಗಿದ್ದೇನೆ. ಇಹ ಅಟಾಮಿ, ಈ ಜಗತ್ತಿನಲ್ಲಿ ಹಿಂಗೆ ತಿರುಗುತ್ತಾ ಇದ್ದೇನೆ. ಯಾರ್ಯಾರಪ್ಪ ಗುರುಗಳು? ಪೃಥಿವೀ ವಾಯುರಾಕಾಶ ಆಪೋಗ್ನಿ ಚಂದ್ರಮಾರವಿ ಕಪೋತೋ ಜಗರ ಸಿಂಧು ಪತಂಗೋ ಮಧುಕೃದ್ಗಜ. ಭೂಮಿ ಇದೆ, ಗಾಳಿ, ಆಕಾಶ, ನೀರು, ಬೆಂಕಿ, ಚಂದ್ರ, ಸೂರ್ಯ, ಪಾರಿವಾಳ, ಹೆಬ್ಬಾವು, ಕಡಲು, ದುಂಬಿ, ಚಿಟ್ಟೆ, ಆನೆ, ಮಧುಹ ಹರಿಣೋ ಮೀನಃ ಪಿಂಗಳ ಕುರರೋರ್ಭಕಃ. ಜೇನು ಹುಟ್ಟು ತೆಗೆಯುವವ, ಜೇನು ಆಗಸದ ಇದು ಮರದಿಂದ ಜೇನನ್ನು ಇಳಿಸುವವ ಮಧುಹ. ಹರಿಣ ಜಿಂಕೆ, ಮೀನು, ಪಿಂಗಳ ಅಂತನ್ನುವ ಒಬ್ಬ ಬೆಲೆವೆಣ್ಣು, ಕುರರಹ ಒಂದು ಪಕ್ಷಿ, ಅರ್ಭಕಃ ಪುಟ್ಟ ಮಗು, ಕುಮಾರಿ ಮದುವೆಯಾಗಬೇಕು ಅಂತ ಇರುವ ಒಬ್ಬಳು ಹುಡುಗಿ, ಶರಕೃತ್ ಬಾಣವನ್ನು ಕರೆಕ್ಟ್ ಪಾಯಿಂಟ್ ಇಡುವವ, ಬಾಣದ ಪಾಯಿಂಟ್ ಇಡಲಿಕ್ಕೆ ಸಖತ್ ಕಾನ್ಸಂಟ್ರೇಷನ್ ಬೇಕು. ಶರಕೃತ್, ಸರ್ಪ ಹಾವು, ಊರ್ಣನಾಭಿ ಜೇಡ, ಸುಪೇಶಕೃತ್. ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿರಾಶ್ರಿತಾ. ಈ 24 ಜನ ನನ್ನ ಗುರುಗಳು. ಶಿಕ್ಷಾ ವೃತ್ತಿಭಿರೇ ತೇಷಾಂ ಅನ್ವಶಿಕ್ಷಮಹಂ ಮನಃ. ಇವರೆಲ್ಲರನ್ನು ನೋಡಿ ನಾನೇ ಕಲಿತೆ. ಅವರು ಏನು ಬಂದು ಪಾಠ ಹೇಳಲಿಲ್ಲ, ಆ ಮದುವೆಯಾಗುವ ಹುಡುಗಿ ಬಂದೇನು ಪಾಠ ಹೇಳಲಿಲ್ಲ, ಪಾರಿವಾಳ ಬಂದು ಏನು ಪಾಠ ಹೇಳಲಿಲ್ಲ, ಆದರೆ ನಾನೇ ಕಲಿತೆ. ಇಂಥವನು ಶಾಸ್ತ್ರಕ್ಕೆ ಅಧಿಕಾರಿ. ಯತೋ ಯದನು ಶಿಕ್ಷಾಮಿ ಯಥಾವಾ ನಾಹುಷಾತ್ಮಜ ತತ್ತಥಾ ಪುರುಷವ್ಯಾಘ್ರ ನಿಬೋಧಕತಯಾಮಿತೆ. ಯಾರ್ಯಾರಿಂದ ಏನೇನನ್ನು ಕಲಿತೆನೋ, ಹೇಗೆ ಕಲಿತೆನೋ ಅದನ್ನು ನಾನು ನಿನಗೆಲ್ಲ ಹೇಳ್ತೇನೆ. ಓ ನಹುಷನ ಮಗನೇ, ನಹುಷನ ಮೊಮ್ಮಗನೇ ಕೇಳು.
ನಹುಷನ ಮಗ ಯಯಾತಿ, ಯಯಾತಿಯ ಮೊದಲ ಮಗ ಯದು. ಆ ಯದುವಿನ ವಂಶದಲ್ಲಿ ಬಂದವರು ಎಲ್ಲರೂ ಯಾದವರು. ಈ ತರಹದ ಯದುವಿನ ಬಾಳು ಬಹಳ ವಿಚಿತ್ರ ನೋಡಿ. ಯದು ಬಹಳ ದೊಡ್ಡ ಜ್ಞಾನಿ ಅಂತ ಭಾಗವತದಲ್ಲಿ ಹೇಳಿದ್ದಾರೆ. ಆದರೆ ತಂದೆಯ ಮಾತನ್ನು ಕೇಳಲಿಲ್ಲ ಅನ್ನೋ ಒಂದು ಕಾರಣದಿಂದ ತಂದೆ ಶಾಪ ಕೊಟ್ಟ. ತಂದೆ, ನನ್ನ ಮುದಿತನವನ್ನು ನೀವು ತೆಗೆದುಕೊಳ್ಳಿ, ನಿಮ್ಮ ಯೌವನವನ್ನು ನನಗೆ ಕೊಡಿ ಅಂತ ಕೇಳಿದಾಗ ಯದು ಆಗೋಲ್ಲ ಅಂದ. ಯಾಕೆ? ಯದು ಈಗಾಗಲೇ ಒಬ್ಬರಿಗೆ ಮಾತು ಕೊಟ್ಟಿದ್ದ, ನನ್ನ ಹತ್ರ ಏನಿದೆಯೋ ಅದನ್ನು ಕೊಡ್ತೇನೆ ಅಂತ. ಅವನು ಏನನ್ನು ಕೇಳ್ತಾನೆ ಅಂತ ಹೇಳಿ ಖಾತ್ರಿ ಇಲ್ಲ. ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ನೀನು ಏನು ಕೇಳಿದ್ರು ಕೊಡ್ತೀನಿ. ಅವನು ಒಂದು ವೇಳೆ ತಂದೆ ತರಹ ಯೌವನ ಕೇಳಿದ್ರೆ ಆ ಕೊಡಲಿಕ್ಕೇನೂ ಇರಲ್ಲ, ಅದರಿಂದಾಗಿ ನಾನು ಕೊಡೋಲ್ಲ ಅಂತ ಹೇಳಿದ್ದು ಅಷ್ಟೇ, ಇನ್ನೇನಿಲ್ಲ. ಆದರೆ ಯಯಾತಿ ಹಾಗೆ ಮಾಡಲಿಲ್ಲ. ಯಯಾತಿ ಅದನ್ನೆಲ್ಲ ಲಕ್ಷಿಸಲಿಲ್ಲ. ನಿನ್ನ ಸಂತತಿಯವರು ಯಾರೂ ಕೂಡ ರಾಜರಾಗುವಂತಿಲ್ಲ ಅಂತ ಶಾಪ ಕೊಟ್ಟ. ಯಯಾತಿಯ ಹಿರಿಯರು ಯಯಾತಿಯದ್ದು ತಪ್ಪಿದೆಯೋ ಸರಿ ಇದೆಯೋ ನೋಡದೇನೆ ಶಾಪ ಕೊಟ್ಟರು. ಯಯಾತಿಯು ಕೂಡ ಯದುವಿನ ತಪ್ಪು ಸರಿಗಳನ್ನು ಪರಿಗಣಿಸದೆ ಶಾಪ ಕೊಟ್ಟ. ಕೆಲವೊಮ್ಮೆ ಹಾಗಾಗಿಬಿಡುತ್ತೆ. ನಮ್ಮ ತಂದೆ ತಾಯಿ ನನಗೇನು ಕೊಟ್ಟರೋ ಅದು ತಪ್ಪಾಗಿರಬಹುದು, ಸರಿಯಾಗಿರಬಹುದು, ಅದನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ನಿಂತಿರ್ತೀವಿ. ತಮ್ಮ ತಂದೆ ತಾಯಿಗಳಿಂದ ಏನನ್ನು ಕಲಿತಿರ್ತಾರೆ ಅದನ್ನು ನಮ್ಮ ಮಕ್ಕಳು ಅದು ಸರಿಯೋ ತಪ್ಪೋ ಬೇರೆ, ಈ ತರಹ ಇರುತ್ತೆ. ಅದು ಎಲ್ಲ ಮರ್ಯಾದೆಯಲ್ಲಿ, ಎಲ್ಲ ತರಹದ ಸಂಗತಿಯಲ್ಲಿ ಈ ತರಹ ಬಂದುಬಿಡುತ್ತೆ. ಒಬ್ಬ ಹುಡುಗಿ ಗಂಡನ ಜೊತೆ ಜಗಳ ಆಡ್ತಾ ಇದ್ಲು. ಯಾಕೆ ಅಂದರೆ ಅವರ ಅಪ್ಪ ಅಮ್ಮ ನಿರಂತರ ಜಗಳ ಆಡೋದನ್ನು ನೋಡಿದ್ಲು. ಜಗಳ ಆಡಬೇಕೇನೋ ದಾಂಪತ್ಯದಲ್ಲಿ ಅಂತ ಅವಳು ಅಂದ್ಕೊಂಡ್ಬಿಟ್ಟಿದ್ಲಂತೆ. ಹಾಗಂತ ಹೇಳಿ ಮನೋವಿಜ್ಞಾನಿಯೊಬ್ಬ ಹೇಳಿದ್ದನ್ನು ನಾವು ಕೇಳ್ತೇವೆ. ಕೆಲವೊಮ್ಮೆ ನಮಗೇ ಗೊತ್ತಿಲ್ಲದೆ ನಮ್ಮ ಹಿರಿಯರಿಂದ ನಾವೇನನ್ನು ಪಡೆದಿದ್ದೇವೆ ಅದನ್ನು ನಮ್ಮ ಮಕ್ಕಳ ಮೇಲೆ, ನಮ್ಮ ಪರಂಪರೆಯ ಮೇಲೆ ಅದು ಹಾಕ್ತೇವೆ. ಒಳ್ಳೆಯದಾದರೆ ಒಳ್ಳೆಯದು, ಕೆಲವೊಮ್ಮೆ ಕೆಟ್ಟದ್ದು ಆಗುತ್ತೆ. ಹೀಗೆ ಅದರಿಂದಾಗಿ ಅವನಿಗೆ ಶಾಪ ಬಂದದ್ದು ಯದುವಿಗೆ, ಬೇರೆ ಯಾವುದರಿಂದಲೂ ಅಲ್ಲ. ಇಲ್ಲದೆ ಹೋದರೆ ಅವನು ದೊಡ್ಡ ಜ್ಞಾನಿ, ಅವನು ದೇವರ ಭಕ್ತ. ಆ ಯದು, ಇಂತಹ ಯದು ಪಾಠ ಕೇಳಲಿಕ್ಕೆ ಕೂತಿದ್ದಾನೆ. ಪ್ರಾಯ ಅವನಿಗೆ ಅಪ್ಪ ಅಂದರೆ ಇದನ್ನು ಯಾವಾಗ ಅವನು ಶಿಕ್ಷಣ ಪಡೆದನೋ ಗೊತ್ತಿಲ್ಲ. ಅಪ್ಪ ಶಾಪ ಕೊಟ್ಟ ಮೇಲೆ ಇದನ್ನು ಕೇಳಿದನೋ, ಶಾಪ ಕೊಡೋಕ್ಕಿಂತ ಮುಂಚೆ ಕೇಳಿದನೋ ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ. ಮುಂದೆ ಯಾವತ್ತಾದರೂ ಗೊತ್ತಾದರೆ ಆವಾಗ ನೋಡೋಣ ಏನಾಯಿತು ಅಂತ. ಮೊದಲನೆಯದ್ದು ಭೂಮಿ. ಪೃಥಿವೀ ವಾಯುರಾಕಾಶ. ಪೃಥಿವೀ ಭೂಮಿ. ಆ ಭೂಮಿಯಿಂದ ನಾನೇನು ಕಲಿತೆ ಅಂತ. ಭೂತೈರಾಕ್ರಮ್ಯಮಾಣೋಪಿ ಧೀರೋ ದೈವವಶಾನುಗೈ ತದ್ವಿದಾಂ ನ ಚಲೇನ್ಮಾರ್ಗಾತ್ ಅನುಶಿಕ್ಷನ್ ಕ್ಷಿತೇರ್ವ್ರತಂ. ಭೂತೈ ಆಕ್ರಮ್ಯಮಾಣೋಪಿ. ಎಲ್ಲ ಜೀವರು ಭೂಮಿಯನ್ನು ತುಳಿಯುತ್ತಾರೆ. ತುಳಿಲಿಕ್ಕಿರೋದು ಒಂದೇ ಭೂಮಿ. ಎಲ್ಲ ಜೀವರು ತುಳಿತಾರೆ. ಆದರೆ ಭೂಮಿ ನನ್ನನ್ನು ತುಳಿತಾರೆ ಅಂತ ಸಿಟ್ಟು ಮಾಡಿಕೊಂಡು ತಳ್ಕೊಂಬಳಕ ಆಗ್ಬಿಡೋದು, ತನ್ನ ಜಾಗದಿಂದ ಕಳಚ್ಕೊಂಡು ಹೊಟ್ಟೋಗೋದು, ಅಥವಾ ಅಡಿ ಇಟ್ಟಲ್ಲಿ ತೆಗ್ಗು ಮಾಡಿ ನಮ್ಮನ್ನು ಬೀಳಿಸೋದು, ಇವುಗಳನ್ನೆಲ್ಲ ಮಾಡುವಲ್ಲ. ಹಾಗೆ ಜೀವರು ಎಷ್ಟೇ ನಿಂದನೆ ಮಾಡಲಿ, ಎಷ್ಟೇ ಸಮಸ್ಯೆಗಳನ್ನು ಮಾಡಲಿ, ತಾನು ಮಾಡಬೇಕಾಗಿರೋದನ್ನು, ತಾನು ಕೊಡಬೇಕಾಗಿರೋದನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋದನ್ನು ನಾನು ಭೂಮಿಯಿಂದ ಕಲಿತೆ. ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಸಾಧು ಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವ್ರತಾಂತರಂ. ಶಶ್ವತ್ ಪರಾರ್ಥ ಸರ್ವೇಹಾಂ. ಬೇರೆಯವರಿಗೆ ಎಲ್ಲವನ್ನ ಬಯಸಬೇಕು ಎನ್ನುವುದನ್ನು ಕಲಿತೆ. ಭೂದೇವಿ ದೇವರ ಹತ್ತಿರ ಹೋಗಿ
ಕೃಷ್ಣ, ನಾರಾಯಣ, ದುರ್ಜನರು ಜಾಸ್ತಿ ಆಗ್ತಾ ಇದ್ದಾರಪ್ಪ, ಅವರಿಂದ ನನಗೆ ಬಹಳ ಹಿಂಸೆ ಆಗ್ತಾ ಇದೆ, ನಿನ್ನನ್ನು ಬೈತಾ ಇದ್ದಾರೆ ಅವ್ರನ್ನೆಲ್ಲ ನಾಶ ಮಾಡಬೇಕು, ನೀನು ಅವತರಿಸಿ ಅಂತ ಕೇಳಿದ್ಲು. ಅವಳಿಗ ಕೇಳಿದ್ದು. ಅದರಿಂದ ಸಜ್ಜನರಿಗೂ ಉಪಯೋಗ ಆಯಿತು. ಶಶ್ವತ್ ಯಾವಾಗಲೂ ಪರಾರ್ಥ ಬೇರೆಯವರಿಗಾಗಿ ಇರುವ ಕ್ರಿಯೆ, ಚೇಷ್ಟೆ ಯಾರಿಗೋ ಅದು ಶಶ್ವತ್ ಪರಾರ್ಥ ಸರ್ವೇಹಾಂ. ಆಮೇಲೆ ಪರಾರ್ಥೈಕಾಂತ ಸಂಭವಂ, ತಾನು ಇರೋದೇ ಬೇರೆಯವರಿಗಾಗಿ, ತಾನು ಬೆಳೆಯೋದೇ ಬೇರೆಯವರಿಗಾಗಿ. ಸಾಧು ಶಿಕ್ಷೇತ ಭೂಮೇಶ್ಚ, ಒಬ್ಬ ಸಜ್ಜನ ಭೂಮಿಯಿಂದ ಈ ಪಾಠವನ್ನು ಕಲಿಯಬೇಕು. ಹೀಗಾದರೆ ಒಂದು ಪ್ರಶ್ನೆ ಬರುತ್ತೆ, ಎಲ್ಲ ಥರದ ಬೆಳವಣಿಗೆಯೂ ಕೂಡ ಬೇರೆಯವರಿಗಾಗ, ಒಬ್ಬ ಸಜ್ಜನ ಬೆಳೆದರೆ ದುರ್ಜನನಿಗೇನಪ್ಪ ಪ್ರಯೋಜನ? ಎಲ್ಲರೂ ಅಂದರೆ ದುರ್ಜನರು ಬಂದರೋ ಬರಲಿಲ್ವೋ? ಆ ಬೆಳವಣಿಗೆ ಯಾವ ಥರದ್ದು? ಐಹಿಕವೋ, ಭೌತಿಕವೋ, ಬೌದ್ಧಿಕವೋ, ಪಾರತ್ರಿಕವೋ? ಕೇಳಲಿಕ್ಕೆ ಸುಲಭ, ಎಲ್ಲರಿಗೂ ಒಳ್ಳೆಯದಾಗಬೇಕು. ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂದರೆ ದುರ್ಜನರಿಗೆ ಒಳ್ಳೆಯದಾಗೋದು ಅಂದರೆ ಬೇರೆಯವ್ರಿಗೆ ಕೆಟ್ಟದಾಗೋದು ಅಂತ ಆಗಿರುತ್ತೆ. ಎಲ್ಲರೂ ತೃಪ್ತರಾಗಬೇಕು ಅಂತಂದರೆ ಯಾರಿಗೂ ತೃಪ್ತಿ ಆಗಬಾರದು ಅನ್ನುವವರು ತೃಪ್ತಿಯನ್ನು ಹೊಂದಬೇಕಾಗತ್ತೆ. ಮತ್ತು ಹೇಗೆ ಇದರ ಅರ್ಥೈಸುವಿಕೆ ಹೇಗೆ ಅಂದಾಗ ಆಚಾರ್ಯರು ಹೇಳಿದ್ರು, ನಾನು ಬರ್ತೇನೆ ಅಂತಂದರು. ನಿಮಗಿದೆಲ್ಲ ಅರ್ಥ ಆಗೋಲ್ಲ, ನಾನು ಬಂದೇ ಹೇಳ್ತೇನೆ ಅಂದರು. ಆ ತರಹದ ಆಚಾರ್ಯರ ಮಾತನ್ನು ನಾವು ನಾಳೆ ನೋಡೋಣ. ಈ ತನಕ ಮಾಡಿದ ಚಿಂತನೆಯನ್ನು ಎಲ್ಲರೂ ಸೇರಿ ಮಾನಸ ಯಜ್ಞ, ಅದನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹ. ಕೃಷ್ಣಾರ್ಪಣಮಸ್ತು.